ದೇವ್ರ ವಾಕ್ಯದ ರಹಸ್ಯ ಏನಂತಂದ್ರೆ ಅದನ್ನ ತಿಳ್ಕೊಳ್ಳುವಂಥದ್ದು ಮತ್ತು ಅದನ್ನ ಪಾಲಿಸುವಂಥದ್ದು, ಅದೇ ವಿಧೇಯರಾಗುವಂಥದ್ದು. ಅದು ನಮಗೆ ಹೆಚ್ಚಾದಂತಹ ಒಂದು ಆಶೀರ್ವಾದವನ್ನ ತರುತ್ತದೆ. ಹೀಗಿರುವಾಗ ನಾವು 12ನೇ ಅಧ್ಯಾಯಕ್ಕೆ ಇವತ್ತು ಬಂದು ಸೇರಿದ್ದೇವೆ. 11ನೇ ಅಧ್ಯಾಯದಲ್ಲಿ ಅದ್ಭುತವಾದಂತಹ ವಿಷಯಗಳನ್ನು ಸಹ ನಾವು ನೋಡಿದೆವು. ಯಾವ ರೀತಿಯಾಗಿ ಅನ್ಯರಿಗೂ ಸಹ ಸುವಾರ್ತೆ ಸಾರಲ್ಪಟ್ಟಿತು, ಅವರು ರಕ್ಷಣೆ ಹೊಂದಿದ್ರು ಮತ್ತು ಅವರಿಗೆ ಪವಿತ್ರಾತ್ಮ ದಾನ ಆಯಿತು ಎಂಬಂತಹ ವಿಷಯವನ್ನ ಅಲ್ಲಿ ನಾವು ಸ್ಪಷ್ಟವಾಗಿ ಕಾಣ್ತೇವೆ. ಮತ್ತು ಭಾಗಶಃ ಅಂತ್ಯೋಕ್ಯದಲ್ಲಿ ಆದಂತಹ ಅದ್ಭುತವಾದಂತಹ ಸೇವೆಗಾಗಿಯೂ ಸಹ ನಾವು ದೇವರಿಗೆ ಸ್ತೋತ್ರ ಹೇಳೋಣ. ಅಲ್ಲಿ ಬಾರ್ನಬನು ಪಟ್ಟಂತ ಪ್ರಯಾಸ ಅದು ಎಷ್ಟು ಅದ್ಭುತವಾಗಿತ್ತು. ಆತನು ಮಾಡಿದಂತ ಪ್ರಯಾಣಗಳು ಎಷ್ಟು ಪರಿಶ್ರಮಕಾರಿಯಾದಂಥವುಗಳಾಗಿದ್ದವು. ಆದ್ರೂ ಕೂಡ ಆತನು ಹಿಂದೆ ಬಿಡದೆ ಮುಂದೆ ಹೋಗಿ ಅವುಗಳೆಲ್ಲವುಗಳನ್ನ ಆತನು ಮಾಡಿದಂಥದ್ದನ್ನ ನಾವು ನೋಡುವಾಗ, ಸೌಲನನ್ನ ಕರ್ಕೊಂಡು ಬಂದು 1 ವರ್ಷ ಅವರಿಗೆ ಬೈಬಲ್ ಸ್ಟಡಿ ಅಭ್ಯಾಸ ಕೊಟ್ಟು ಅವರೆಲ್ಲರೂ ಆತ್ಮೀಯ ರೀತಿಯಲ್ಲಿ ಬೆಳೆದು ಯೇಸು ಸ್ವಾಮಿಯ ಸಾಕ್ಷಿಗಾಗಿ ನಿಲ್ಲುವಂತೆ ಮಾಡಿದಂತಹ ಪ್ರಯತ್ನಕ್ಕಾಗಿ ನಾವು ದೇವರಿಗೆ ಸ್ತೋತ್ರ ಹೇಳಬೇಕಾದದ್ದನ್ನ ಅಲ್ಲಿ ನೋಡಿದ್ದೇವೆ. ಈ ರೀತಿಯಾಗಿ ಅಂತ್ಯೋಕ್ಯದಲ್ಲಿ ಅವರಿಗೆ ಕ್ರಿಶ್ಚಿಯನ್ಸ್, ಕ್ರೈಸ್ಟಿಯನ್ಸ್, ANS ಕ್ರಿಶ್ಚಿಯನ್ಸ್ ಅಂತಂದ್ರೆ ಕ್ರಿಸ್ತನಿಗೆ ಸೇರಿದವರು ಎಂಬಂತ ಹೆಸರು ಫಸ್ಟ್ ಟೈಮ್ ಬಂತು ಅಂತ ಹೇಳಿ ನಾವು ಅದನ್ನ ನೋಡಿದ್ದೇವೆ. ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ. ಅದು ಕೇವಲ 3 ಸಲ ಹೇಳಲ್ಪಟ್ಟಿದೆ, ಆದ್ರೂ ಕೂಡ ಅದಕ್ಕೆ ಬಹಳಷ್ಟು ಮಹತ್ವ ಇದೆ. ಯಾಕಂದ್ರೆ ಅದರಲ್ಲಿ ಎಲ್ಲವೂ ಒಳಗೊಂಡಿದೆ. ಗ್ರೀಕರು, ಯಹೂದ್ಯರು, ಅನ್ಯರು ಎಂಬಂತಹ ಭೇದ ಭಾವಿಲ್ಲ. ಎಲ್ಲರೂ ಕ್ರಿಸ್ತನಿಗೆ ಸೇರಿದವರು ಎಂಬ ಒಂದೇ ಒಂದು ಹೆಸರು ಕ್ರೈಸ್ತರು ಅಂತೇಳಿ. ಮತ್ತು ಅದರಲ್ಲಿ ದೊಡ್ಡವರು, ಸಣ್ಣವರು, ಹೆಚ್ಚಿಗೆ ತಿಳ್ಕೊಂಡವರು, ಕಡಿಮೆ ತಿಳ್ಕೊಂಡವರು ಯಾವ ವ್ಯತ್ಯಾಸ ಇಲ್ಲ. ಎವ್ರಿಬಡಿ ಈಸ್ ಸೇಮ್ ಎಂಬಂತ ಒಂದು ವಿಚಾರವನ್ನು ಸಹ ಅಲ್ಲಿ ನಾವು ಕಾಣ್ತೇವೆ. ಈ ರೀತಿಯಾಗಿ ಅದ್ಭುತವಾದಂತಹ ಹೆಸರು ಕ್ರೈಸ್ತರು, ಕ್ರಿಸ್ತನಿಗೆ ಸೇರಿದವರು ಎಂಬಂತ ಹೆಸರು ಸಹ ಅಂತ್ಯೋಕ್ಯದಲ್ಲಿ ಮೊದಲನೇ ಸಾರಿ ಅದು ನಮಗ ಕಂಡು ಬರ್ತದೆ. 11ನೇ ಅಧ್ಯಾಯ ಮತ್ತು ಅಲ್ಲಿ ಇರತಕ್ಕಂಥ 20 ಅಲ್ಲಿ ಬರ್ತದೆ ನೋಡ್ರಿ. ಅಂತ್ಯೋಕ್ಯದಲ್ಲಿ ಅವರಿಗೆ ಆ ಹೆಸರು ಬಂತು ಅಂತ ಹೇಳಿ ಅಲ್ಲಿ ನಮಗ ತಿಳಿದು ಬರ್ತದೆ. ಈ ರೀತಿಯಾಗಿ ಅದ್ಭುತವಾದಂತಹ ಕೆಲಸಗಳನ್ನ ಪವಿತ್ರಾತ್ಮನು ಅಪೊಸ್ತಲರ ಕೃತ್ಯಗಳಲ್ಲಿ ಮಾಡ್ತಾ ಇದ್ದಾನೆ. ಮತ್ತು ಇವತ್ತಿನ ಅಭ್ಯಾಸದಲ್ಲಿ ಸಹ ನಾವು 2 ವಿಷಯವಾದಂತಹ ವಿಷಯವನ್ನು ಮುಖ್ಯವಾಗಿ ಕಾಣ್ತೇವೆ. 12ನೇ ಅಧ್ಯಾಯದ ಈಗಾಗಲೇ ಓದಿದ್ದಾರೆ, ಅದರಲ್ಲಿ ಅನೇಕ ವಿಷಯಗಳನ್ನ ನೀವು ಕೇಳಿದ್ದೀರಿ. ಈಗ ಅದರ ಸ್ವಲ್ಪ ವಿವರಣೆಯನ್ನ ನಾವು ಕಂಡುಕೊಳ್ಳೋಣ. ಮುಖ್ಯವಾಗಿ ಇಲ್ಲಿ 2 ಸಂಗತಿಗಳು ನಡೀತೇವೆ. ಆಮೇಲೆ 3ನೇದು ಸಹ ಅಲ್ಲಿ ನಾವು ನೋಡ್ಲಿಕ್ಕಿದ್ದೇವೆ. ಅದನ್ನ ನಾನು ಹೇಳ್ತಾ ಹೋಗ್ತೇನೆ. ಸಮಯದ ಅಭಾವದಿಂದ ನಾನು ಹೆಚ್ಚು ಓದ್ಲಿಕ್ಕೆ ಆಗುವುದಿಲ್ಲ, ಆದ ಕಾರಣ ವಿವರಿಸ್ತಾ ಹೋಗ್ತೇನೆ. ನೀವು ಅದನ್ನ ಲಕ್ಷ್ಯ ಕೊಟ್ಟು ಕೇಳುವುದಷ್ಟೇ ಅಲ್ಲ, ಟಿಪ್ಪಣಿ ಮಾಡ್ಕೊಳ್ರಿ. ಆಮೇಲೆ ಅದನ್ನ ನೀವು ಹೋಲಿಸ್ರಿ, ಓದ್ತಾ ಹೋದ ಹಾಗೆ ಅದನ್ನ ಕಂಪೇರ್ ಮಾಡ್ತಾ ಹೋಗ್ರಿ. ಆಗ ನಿಮ್ಗ ಇನ್ನೂ ಹೆಚ್ಚಾದಂತ ಅರ್ಥ ಆಗ್ತದೆ ಅಂತ ಹೇಳಿ ನನಗೆ ಖಾತ್ರಿ ಇದೆ. 12ನೇ ಅಧ್ಯಾಯದ ಮೊದಲನೇ ವಚನದಲ್ಲಿ ಅಲ್ಲಿ ಒಬ್ಬ ಅರಸ ಇದ್ದಾನೆ, ಅವನ ಹೆಸರು ಹೆರೋದ್. ನಿಜವಾಗಿ ನೋಡ್ಬೇಕಂತಂದ್ರೆ ಎಲ್ಲಾ ಅರಸರುಗಳಿಗೆ ರೋಮನ್ ಗವರ್ಮೆಂಟ್ ನಲ್ಲಿ ಹೆರೋದ್ ಅಂತ ಕರಿತಿದ್ರು ಅವ್ರು. ಹೆರೋದ್ ಅಂತಂದ್ರೆ ಅವನ ಹೆಸರಲ್ಲ, ಅದು ಇಟ್ಸ್ ನೇಮ್ ಲೈಕ್ ಅ ಕಿಂಗ್ ಸಾಲ್, ಕಿಂಗ್ ಡೇವಿಡ್ ಯಾವ ರೀತಿಯಾಗಿ ನಾವು ಹೇಳ್ತೇವೆ ಹಾಗೆ ಹೆರೋದ ಅಗ್ರಿಪ್ಪ ಎಂಬುದಾಗಿ ಹೆಸರುಗಳಿವೆ. ಆ ರೀತಿಯಾಗಿ ಇವನು ಸಹ ಒಬ್ಬ ಆಗಿದ್ದ ಅಂತ ಹೇಳಿ ಅಲ್ಲಿ ನಾವು ಅವನ ಬಗ್ಗೆ ಕಾಣ್ತೇವೆ. ಅವನು ಏನ್ ಮಾಡ್ದ ಅಂತಂದ್ರೆ, ಅವನ ರೋಮನ್ ರಾಜ್ಯ ಅದು ಬಹಳಷ್ಟು ವಿಸ್ತೃತವಾಗಿತ್ತು. ಮೇಲ್ಭಾಗದಿಂದ ಹಿಡಿದು ಮಧ್ಯಭಾಗದ ತನಕ ಪ್ರಸರಿಸಲ್ಪಟ್ಟಂತಹ ಒಂದು ವಿಸ್ತೃತವಾದಂತಹ ಒಂದು ರಾಜ್ಯ ಅದು ಆಗಿತ್ತು ಆ ಸಮಯದಲ್ಲಿ ಅಂತೇಳಿ ನಿಮಗ ಮ್ಯಾಪ್ ನೋಡಿದ್ರೆ, ನಕಾಶೆ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತದೆ. ಈ ರೀತಿಯಾಗಿರುವಾಗ ಇವನೇನ್ ಮಾಡ್ದ ಅಂತಂದ್ರೆ, ಅಲ್ಲಿದ್ದಂತ ಯಹೂದ್ಯರನ್ನ ಮೆಚ್ಚಿಸ್ಬೇಕು ಎನ್ನುವಂತ ಒಂದು ಪ್ರಯತ್ನವನ್ನ ಅಲ್ಲಿ
ಅವನ ಬಗ್ಗೆ ಅನಿಸ್ತದೆ. ಅಮ್, ಅಲ್ಲಿ ನಾವು ಏನ್ ನೋಡ್ತೀವಿ ಅಂತಂದ್ರೆ ಸ್ವಾರ್ಥ ಸೇವೆ ಬಹಳವಾಗಿ ನಡೆದಿತ್ತು ಅಂತ ಹೇಳ್ತೀವಿ ನೋಡ್ರಿ. ಸ್ವಾರ್ಥ ಸೇವೆ ಬಹಳವಾಗಿ ಜೋರಾಗಿ ನಡೆದಿತ್ತು ಅಂತೇಳಿ ಅಲ್ಲಿ ಹೇಳಲಾಗಿದೆ. ಆಮೇಲೆ ಏನಾಗ್ತದೆ ಅಂತಂದ್ರೆ ಇಂತಹ ಸಂದರ್ಭದಲ್ಲಿ ಆತ್ಮಗಳು ರಕ್ಷಣೆ ಹೊಂದ್ತಾ ಇದ್ದವು, ಸಭೆಗಳು ಬೆಳೀತಾ ಇದ್ದವು, ಭರದಿಂದ ಬೆಳೀತಾ ಇದ್ದು. ಒಬ್ಬ ಅಪೋಸ್ತಲನಾದಂಥ ಯೋಹಾನನ ತಮ್ಮನಾದಂಥ ಸಹೋದರನಾದಂಥ ಯಾಕೋಬನನ್ನ ಕತ್ತಿಯಿಂದ ಕೊಲ್ಲಿಸ್ಬಿಡ್ತಾನೆ ಎನ್ನುವಂಥ ಒಂದು ಹಿಂಸೆಯ ಒಂದು ಕಾರ್ಯಕ್ಕೆ ಅವನು ತೊಡಗಿದನು ಎಂಬುದಾಗಿ 2ನೇ ವಚನ ನಮಗೆ ತಿಳಿಸ್ತದೆ. ನೋಡ್ರಿ, ಯೋಹಾನನ ಅಣ್ಣನಾದಂಥ ಯಾಕೋಬನನ್ನು ಕತ್ತಿಯಿಂದ ಕೊಲ್ಲಿಸಿದನು ಎಂಬುದಾಗಿ. ಅಂದ್ರೆ ಎಂಥ ಒಂದು ಘೋರ ಹತ್ಯೆಯ ಒಂದು ಕೆಲಸವನ್ನ ಈ ಅರಸ ಮಾಡ್ತಾ ಇದ್ದಾನೆ ಎಂಬುದು ನಮಗ ಈ ಮೊದಲೇ 1-2 ವಚನಗಳಲ್ಲಿ ಕಂಡು ಬರ್ತದೆ. ಈ ರೀತಿಯಾಗಿ ಅವನು ಜನರ ಮೆಚ್ಚುಗೆಯನ್ನ ಪಡೆಯಬೇಕು ಅಂತ ಹೇಳಿ, ಯಹೂದ್ಯರ ಒಂದು ಪ್ರೀತಿಯನ್ನ ಆತನು ಸಂಪಾದಿಸಿಕೊಳ್ಬೇಕು ಅಂತ ಹೇಳಿ ಅಪೋಸ್ತಲನಾದಂಥ ಯಾಕೋಬನನ್ನ ಕೊಲ್ಲಿಸಿದನು ಎಂಬ ವಿಚಾರ ನಮಗ ಫಸ್ಟ್ ಆಗಿ ಇಲ್ಲಿ ನಮಗ ತಿಳಿದು ಬರ್ತದೆ. ಇದೇನಾಗಿತ್ತು ಅಂತಂದ್ರೆ ಇದು ಸೆಕೆಂಡ್ ಮಾರ್ಟಿಯರ್. ಮೊದಲೇ ಮಾರ್ಟಿಯರ್ ಯಾರಾಗಿದ್ರ ಅಂತಂದ್ರೆ ಸ್ಟೆಫನ್. ಅವನು ಸಭಾ ಸೇವಕನಾಗಿದ್ದ, ಸಹಾಯಕ ಸಭಾ ಸೇವಕನಾಗಿದ್ದ. ಆದ್ರೆ ಅಪೋಸ್ತಲರಲ್ಲಿ ಮೊದಲೇ ರಕ್ತ ಸಾಕ್ಷಿ ಯಾರಂತಂದ್ರೆ ಈ ಯಾಕೋಬ ಅಂತ ಹೇಳಿ ನಮ್ಗ ತಿಳಿದು ಬರ್ತದೆ. ಇವರೆಲ್ಲ ಏನ್ ತಿಳ್ಕೊಂಡಿದ್ರು ಅಂತಂದ್ರೆ ವಿ ಆರ್ ಕ್ವೈಟ್ ಸೇಫ್. ಯಾಕಂದ್ರೆ ನಾವು ಯೇಸು ಸ್ವಾಮಿಯನ್ನು ನಂಬಿದ್ದೇವೆ, ರಕ್ಷಣೆ ಹೊಂದಿದ್ದೇವೆ, ಆತನ ಸೇವೆ ಮಾಡ್ತಾ ಇದ್ದೇವೆ, ನಮಗೆ ಸಂಪೂರ್ಣವಾದಂತಹ ಒಂದು ಸಂರಕ್ಷಣೆ ಇದೆ ಎಂಬಂತ ಒಂದು ವಿಚಾರದಿಂದ ಅವರು ಇದ್ರು. ಯಾಕಂದ್ರೆ ಮತ್ತಾಯನ ಸುವಾರ್ತೆ ನೀವು 10ನೇ ಅಧ್ಯಾಯದಲ್ಲಿ ಬರ್ತಕ್ಕಂಥ ಕೆಲವು ವಚನಗಳನ್ನು ನೀವು ಓದಿದ್ರೆ ನಿಮಗ ಅಲ್ಲಿ ತಿಳಿದು ಬರ್ತದೆ. ಮತ್ತಾಯನ ಸುವಾರ್ತೆಯ 1-2 ವಚನ ಅಷ್ಟೇ ಓದೋಣ, ಅದರಿಂದ ನಿಮ್ಗೆ ಗೊತ್ತಾಗ್ಬಿಡ್ತದೆ ಏನಂತೇಳಿ. 10ನೇ ಅಧ್ಯಾಯ 25ರಿಂದ ಮುಂದೆ ಬರ್ತಕ್ಕಂಥ ಕೆಲವು ವಚನಗಳಲ್ಲಿ ಅಲ್ಲಿ ಹೇಳಲಾಗಿದೆ ನೋಡ್ರಿ. ಮತ್ತಾಯನ ಸುವಾರ್ತೆ 15ನೇ ಅಧ್ಯಾಯ 10ನೇ ಅಧ್ಯಾಯ 35ದಿಂದ ಮುಂದೆ ಅಲ್ಲೇನ್ ಹೇಳ್ತಾನೆ ನೋಡ್ರಿ. ಭೂಲೋಕದಲ್ಲಿ ನಿಮಗೆ ಸಮಾಧಾನ ಹುಟ್ಟಿಸುವುದಕ್ಕೆ ಹೇಗೆಂದ್ರೆ ಮಗನಿಗೂ ತಂದೆಗೂ, ಮಗಳಿಗೂ ತಾಯಿಗೂ, ಸೊಸೆಗೂ ಅತ್ತಿಗೂ ಭೇದ ಹುಟ್ಟಿಸೋದಕ್ಕೆ ಬಂದೆನು. ಹೀಗೆ ಒಬ್ಬ ಮನುಷ್ಯನಿಗೆ ಅವನ ಮನೆಯವರು ವೈರಿಗಳಾಗುವರು. ತಂದೆಯ ಮೇಲಾಗಲಿ ತಾಯಿ ಮೇಲಾಗಲಿ ತನ್ನ ಮೇಲೆ ಇಡುವುದಕ್ಕಿಂತ ಹೆಚ್ಚಾದ ಮಮತೆಯನ್ನು ಇಡುವುದು ಯೋಗ್ಯನಲ್ಲ ಅಂತ ಹೇಳಿ. ಆಮೇಲೆ ಮುಂದೆ ನಾವು ನೋಡುವಾಗ, ಯಾವನಾದರೂ ತನ್ನ ಶಿಲುಬೆಯನ್ನ ತೆಗೆದುಕೊಂಡು ನನ್ನ ಹಿಂದೆ ಬರದ ಹೊರತು ನನಗೆ ಯೋಗ್ಯನಲ್ಲ. ತನ್ನ ಪ್ರಾಣವನ್ನ ಕಂಡುಕೊಂಡವನು ಅದನ್ನ ಕಳ್ಕೊಳ್ಳುವನು, ನನ್ನ ನಿಮಿತ್ತವಾಗಿ ತನ್ನ ಪ್ರಾಣವನ್ನ ಕಳ್ಕೊಳ್ಳುವನು ಅದನ್ನ ಕಂಡುಕೊಳ್ಳುವನು ಎಂಬುದಾಗಿ 39ನೇ ವಚನದಲ್ಲಿ ಯೇಸು ಸ್ವಾಮಿ ಈಗಾಗಲೇ ಹೇಳಿಬಿಟ್ಟಿದ್ದಾರೆ. ಇಟ್ ಈಸ್ ನಾಟ್ ದಟ್ ನಾವು ಸಂರಕ್ಷಿಸಲ್ಪಟ್ಟಿ, ವಿ ಆರ್ ಶೀಲ್ಡೆಡ್. ಈಗ ನೀವು ನೋಡ್ತಿರಲ್ಲ, ಮಿಸೈಲ್ ಈಗ ಅಟ್ಯಾಕ್ ಆದಾಗ ಈಗ ಏನ್ ಮಾಡ್ಬಿಟ್ಟಾರ ಅಂದ್ರೆ ಪ್ರೊಟೆಕ್ಟಿವ್ ಕವರಿಂಗ್ಸ್ ಮಾಡ್ಬಿಟ್ಟಿದ್ದಾರಲ್ರಿ. ಅಂದ್ರೆ ಮಿಸೈಲ್ಗಳು ಬಡದ್ರೆ ಏನಾಗುದಿಲ್ಲ ಅಂತ ಒಂದು ಶೀಲ್ಡ್ ತಯಾರು ಮಾಡ್ಬಿಟ್ಟಿದ್ದಾರೆ ಈಗ ದೇಶಗಳು. ಇಸ್ರಾಯಲ್ದವರಾಗ್ಲಿ ಮತ್ತು ಬೇರೆ ದೇಶಗಳು ಸಹ ಇದನ್ನ ಮಾಡಿದ್ದಾವೆ. ಅಂಥ ರೀತಿಯಲ್ಲಿ ಕೆಲವರು ತಿಳ್ಕೊಂಡಿರ್ಬೇಕು ಅನಿಸ್ತದೆ. ಆದ್ರೆ ಯೇಸು ಸ್ವಾಮಿ ಅದ್ರ ಬಗ್ಗೆ ಕ್ಲಾರಿಫಿಕೇಶನ್ ಈಗಾಗಲೇ ಕೊಟ್ಬಿಟ್ಟಿದ್ದಾರೆ. ಏನ್ ಹೇಳ್ತಾರೆ ನೋಡ್ರಿ, 39ನೇ ವಚನ 10ನೇ ಅಧ್ಯಾಯದಲ್ಲಿ, ಯಾರೋ ನನ್ನ ಸಲುವಾಗಿ ತಮ್ಮ ಪ್ರಾಣ ಕಳ್ಕೊಳ್ತಾರೆ ಅದನ್ನ ಕಂಡುಕೊಳ್ತಾರೆ ಎಂಬುದಾಗಿ ಅಲ್ಲಿ ಯೇಸು ಸ್ವಾಮಿ ಆಲ್ರೆಡಿ ಹೇಳ್ಬಿಟ್ಟು. ಅಂದ್ರೆ ನೀವು ಪ್ರಾಣ ಕೊಳ್ಳುವಂತ ಸ್ಥಿತಿ ನಿಮ್ಗ ಬರ್ತದೆ, ಬಟ್ ಡೋಂಟ್ ಥಿಂಕ್ ಇಟ್ ಆಸ್ ಅ ಲಾಸ್. ಅದು ಒಂದು ಹಾನಿ ಅಂತ ತಿಳ್ಕೊಳ್ಬೇಡ್ರಿ, ಬಟ್ ಇಟ್ ಈಸ್ ಅ ಗೇನ್. ಅದನ್ನ ಕಂಡುಕೊಳ್ತೀರಿ ನೀವು. ಅಂದ್ರೆ ನೀವು ದೇವರ ರಾಜ್ಯಕ್ಕೆ ನೀವು ಪ್ರವೇಶ ಪಡ್ಕೊಳ್ತೀರಿ ಇಮಿಡಿಯೇಟ್ಲಿ ಎಂಬಂತ ವಿಚಾರವನ್ನ ಯೇಸು ಸ್ವಾಮಿ ಆಲ್ರೆಡಿ ಹೇಳಿದ್ದಾರೆ. ಆದ ಕಾರಣ ಈ ಅಪೊಸ್ತಲರು ಆ ಒಂದು ಸಿದ್ಧತೆಯಲ್ಲಿ ಇದ್ರು ಅಂತ ಹೇಳಿ ನಮ್ಗೆ ಅನಿಸ್ತದೆ. ನಮಗೇನೋ ಅವನು ಕೊಲ್ಸಿದ, ಏನಪ್ಪಾ ಕೊಲೆ ಆಯ್ತಲ್ಲ ಅಂತ ಹೇಳಿ ನಮ್ಗೆ ಅನಿಸ್ಬೋದು. ಆದ್ರೆ ಇದು ದೇವರ ಯೋಜನೆ ಆಗಿತ್ತು ಅಂತ ಹೇಳಿ ನಮಗ ತಿಳಿದು ಬರ್ತದೆ. ಈಸ್ ಎ ಸೌರಿನ್ ಗಾಡ್. ಆ ದೇವರು ಏನಾಗಿದ್ದಾನಂತಂದ್ರೆ ಸಾರ್ವಭೌಮನಾಗಿದ್ದಾನೆ. ಅವನಿಗೆಲ್ಲ ಗೊತ್ತದೆ. ಹಿ ನೋಸ್ ಎವ್ರಿಥಿಂಗ್. ಯಾವಾಗ ಏನಾಗ್ತದೆ, ಎಲ್ಲಿ ಆಗ್ತದೆ, ಯಾರಿಗಾಗ್ತದೆ, ಎಲ್ಲವನ್ನೂ ಆತನ ತಿಳಿದ ಕಾರಣ ಅಲ್ಲಿ ಯಾವ ತರದ ಒಂದು ಸಂಕೋಚ ಇರಲೇಬಾರದು ಎಂಬುದನ್ನ ಈ ಭಾಗ ನಮಗೆ ಸ್ಪಷ್ಟವಾಗಿ ತಿಳಿಸಿಕೊಡ್ತದೆ. ಈ ರೀತಿಯಾಗಿ ಹೆರೋದ ಯಹೂದ್ಯರನ್ನ ಮೆಚ್ಚುವುದಕ್ಕೆ ಅಪೊಸ್ತಲನನ್ನ ಕೊಂದುಬಿಟ್ಟ. ಇದರಿಂದ ಯಹೂದ್ಯರ ಮೆಚ್ಚುಗೆಯನ್ನು ಆತನು ಪಡೆದ. ಆಮೇಲೆ ಅವನೇನ್ ಮಾಡ್ಬಿಟ್ಟ ಅಂತಂದ್ರೆ ಇನ್ನೂ ಹೆಚ್ಚು ನಾನು ಅವ್ರನ್ನ ಪ್ಲೀಸ್ ಮಾಡ್ಬೇಕು. ಈ ಬಿಕೇಮ್ ಎ ಮ್ಯಾನ್ ಪ್ಲೀಸರ್. ಅವನು ದೇವರನ್ನ
ಮೆಚ್ಚಿಸ್ಬೇಕಾದಂತ ವಿಷಯ ಬಿಟ್ಟು ಅವನೇನಾಗ್ಬಿಟ್ಟ ಅಂತಂದ್ರೆ ಹಿ ಬಿಕೇಮ್ ಮ್ಯಾನ್ ಪ್ಲೀಸರ್. ಮನುಷ್ಯರನ್ನ ಮೆಚ್ಚಿಸುವಂತ ಒಬ್ಬ ವ್ಯಕ್ತಿಯಾಗಿ ಪೇತ್ರನನ್ನು ಹಿಡಿಸ್ಬಿಟ್ಟ ಅವನು. ಪೇತ್ರನನ್ನು ಹಿಡಿದು ಅವನನ್ನು ಕೊಂದ್ ಬಿಡ್ಬೇಕು ನಾನು ಈಗಾಗ್ಲೇ. ಯಾಕಂದ್ರೆ ಯಾಕೋಬನನ್ನು ಕೊಂದದಕ್ಕೆ ಇಷ್ಟು ನನಗ ಪ್ರಶಂಸೆ ಆಗ್ತಾ ಇದೆ. ಆದ ಕಾರಣ ಪೇತ್ರನನ್ನು ಕೊಂದ್ ಬಿಟ್ರೆ ನನಗೆ ಬಹಳಷ್ಟು ನನಗ ಶ್ಲಾಘನೆ ಸಿಗ್ತದೆ ಅನ್ನುವಂತ ಒಂದು ಕೆಟ್ಟ ವಿಚಾರ ಸೈತಾನಿಂದ ಪ್ರೇರಿತನಾಗಿ ಮಾಡಿದಂತ ಈ ಎಲ್ಲಾ ವಿಷಯಗಳನ್ನ ನೋಡುವಾಗ ನಮಗ ಕಂಡು ಬರ್ತದೆ. ಆದ ಕಾರಣ ಅವನೇನ್ ಮಾಡ್ಬಿಟ್ಟ, ಪೇತ್ರನನ್ನ ಹಿಡಿಸಿದ ಎಂಬುದಾಗಿ ಅಲ್ಲಿ ನಮಗ ಕಂಡು ಬರ್ತದೆ. ನೋಡ್ರಿ, ಮೆಚ್ಚುಗೆ ಆಗಿದೆ ಅಂತ ಅವನು ನೋಡಿ ಅಷ್ಟಕ್ಕೆ ನಿಲ್ಲದೆ ಪೇತ್ರನನ್ನು ಹಿಡಿಸಿದನು. ಎಷ್ಟನೇದು? 3ನೇ ವಚನದಲ್ಲಿ. ಆ ಕಾಲದಲ್ಲಿ ಹುಳಿ ಇಲ್ಲದ ರೊಟ್ಟಿಯ ಹಬ್ಬ ನಡೆಯುತ್ತಿತ್ತು. ಅವನನ್ನ ಪಸ್ಕ ಹಬ್ಬವಾದ ಮೇಲೆ ಜನರ ಮುಂದೆ ತರಿಸಬೇಕೆಂಬ ಯೋಚನೆಯಿಂದ ಸೆರೆಯಲ್ಲಿ ಹಾಕಿಸಿ ಅವನನ್ನು ಕಾಯಲಿಕ್ಕೆ 4 ಸಿಪಾಯಿಗಳಿದ್ದ 4 ಗುಂಪುಗಳ ವಶಕ್ಕೆ ಕೊಟ್ಟನು ಎಂಬುದಾಗಿ ಇಲ್ಲಿ ಸ್ಪಷ್ಟವಾಗಿ ಹೇಳಲಾಗಿದೆ. ಅಂದ್ರೆ ವಚನ 4, 5 ವಚನಗಳಲ್ಲಿ 3, 4, 5 ವಚನಗಳಲ್ಲಿ ಇದ್ರ ಬಗ್ಗೆ ಸ್ಪಷ್ಟವಾಗಿ ಹೇಳಿದೆ. ಅಂದ್ರೆ ಇಮಿಡಿಯೇಟ್ಲಿ ಅವ್ನು ಮಾಡ್ಲಿಕ್ಕೆ ಆಗ್ಲಿಲ್ಲ. ನೋಡ್ರಿ, ದೇವರ ಯೋಜನೆ ಹೆಂಗಿರ್ತದೆ. ಅವನೇನೋ ಇಮಿಡಿಯೇಟ್ ಮಾಡಿಬಿಟ್ರೆ ನನಗೆ ಬಹಳಷ್ಟು ಮೆಚ್ಚುಗೆ ಇನ್ನೂ ಹೆಚ್ಚಾಗ್ತದೆ ಅನ್ನುವಂತ ವಿಚಾರದಲ್ಲಿ ಅವನಿದ್ದ. ಆದರೆ ಪಸ್ಕ ಹಬ್ಬ ಬಂದ ಕೂಡಲೇ ಅದನ್ನ ಮಾಡ್ಲಿಕ್ಕೆ ಆಗ್ಲಿಲ್ಲ. ಅವನೇನ್ ಮಾಡ್ದ, ಪಸ್ಕ ಹಬ್ಬ ಆದ್ಮೇಲೆ ಮರುದಿವ್ಸ ನಾನು ಅದನ್ನ ಮಾಡ್ತೇನೆ, ಆಗ ನಾನು ಜನರು ಇನ್ನೂ ನನ್ನ ಮೆಚ್ಚುಗೆಯನ್ನ ವ್ಯಕ್ತ ಮಾಡ್ತಾರೆ ಎನ್ನುವಂತ ಒಂದು ವಿಚಾರದಿಂದ ಅವನು ಮುಂದೆ ಹಾಕಿದ ಅಂತ ಹೇಳಿ ಅಲ್ಲಿ ತಿಳಿದು ಬರ್ತದೆ. ಅಷ್ಟಕ್ಕೆ ಅವನೇನ್ ಮಾಡ್ಬಿಟ್ಟ ಅಂದ್ರೆ, ಹಿಂದೆ ಒಂದ್ಸಲ ಪೇತ್ರ ಯಾವ ರೀತಿಯಾಗಿ ಸೆರೆಮನೆಯಿಂದ ಹೊರಗೆ ಬಂದಿದ್ದ ಎನ್ನುವಂತಹ ವಿಚಾರ ನಿಮ್ಮೆಲ್ಲರಿಗೂ ಗೊತ್ತದೆ, ಈಗಾಗಲೇ ಅಭ್ಯಾಸ ಮಾಡಿದ್ದೇವೆ. ಅಂಥ ವಿಷಯಗಳು ನಡಿಬಾರದು ಅಂತ ಹೇಳಿ ಅವನೇನ್ ಮಾಡ್ಬಿಟ್ಟ ಅಂತಂದ್ರೆ 4 ಜನರಿದ್ದಂತ 4 ಗುಂಪುಗಳನ್ನ ಅಲ್ಲಿ ಹಾಕಿಬಿಟ್ಟ ಅಂತ ಹೇಳಿ ನಮಗ ಅಲ್ಲಿ ಹೇಳಲಾಗಿದೆ. ಅಂದ್ರೆ so much of security he was provided by Herod for Peter ಅಂತ ಹೇಳಿ. ಇಷ್ಟೆಲ್ಲ ಆಗ್ತಾ ಇರುವಾಗ ಮುಂದೆ ಏನಾಯ್ತು ಅಂತಂದ್ರೆ ವಚನ 5ರಲ್ಲಿ ಪ್ರಾರ್ಥನೆಯಲ್ಲಿ ಸಭೆಯವರು ಆಸಕ್ತರಾಗಿದ್ದರು ಎಂಬುದಾಗಿ ಹೇಳಲಾಗಿದೆ. ಇಷ್ಟೆಲ್ಲ ನಡೀತಾ ಇದೆ, ಆದ್ರೆ ಸಭೆಯವರು ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ 5ನೇ ವಚನದಲ್ಲಿ ಬರ್ದದ್ ನೋಡ್ರಿ, ಸಭೆಯವರು ಅವನಿಗೋಸ್ಕರ ಆಸಕ್ತಿಯಿಂದ ದೇವರಿಗೆ ಪ್ರಾರ್ಥನೆ ಮಾಡುತ್ತಿದ್ದರು ಅಂತೇಳಿ. ಅಂದ್ರೆ ದೇ ವೇರ್ ಆಲ್ಸೋ ವೆರಿ ಫರ್ವೆಂಟ್ಲಿ ಪ್ರೇಯಿಂಗ್ ವಿತ್ ಲಾಟ್ ಆಫ್ ಇಂಟ್ರೆಸ್ಟ್. ದೇ ವೇರ್ ಪ್ರೇಯಿಂಗ್ ಫಾರ್ ಪೀಟರ್ಸ್ ರಿಲೀಫ್ ಅಥವಾ ರಿಲೀಸ್ ಅಂತ ಹೇಳಿ ಹೇಳ್ಬೋದು. ದೇವರು ಅವನನ್ನು ಬಿಡಿಸ್ಬೇಕು, ಅವನು ಸೆರೆಯಿಂದ ಹೊರಗೆ ಬರಬೇಕು, ನಮ್ಮ ಅಪೊಸ್ತಲರಲ್ಲಿ ನಾಯಕವನಾಗಿದ್ದಾನೆ ಎನ್ನುವಂತಹ ವಿಚಾರದಿಂದ ಅವರು ಪ್ರಾರ್ಥನೆಯಲ್ಲಿ ತೊಡಗಿದ್ರು ಆಸಕ್ತಿಯಿಂದ ಅಂತೇಳಿ ಅವ್ರ ಬಗ್ಗೆ ಬರ್ತದೆ. ಅಂದ್ರೆ 2 ಥಿಂಗ್ಸ್ ಆರ್ ಗೋಯಿಂಗ್ ಆನ್. ಸೈತಾನ್ ಕೆಲಸನೂ ನಡೀತದೆ, ದೇವ್ರ ಕೆಲಸನೂ ಸಹ ಅಷ್ಟೇ ಅದ್ಭುತವಾದ ರೀತಿಯಲ್ಲಿ ನಡೀತಾ ಇದೆ. ಹೀಗಿರುವಾಗ ಅಲ್ಲಿ ಏನಾಯ್ತು ಅಂತಂದ್ರೆ ಸಭೆಯವರು ಆಸಕ್ತರಾಗಿದ್ರು ಮತ್ತು ನಾಳೆ ಅಂದ್ರೆ ಮರುದಿವ್ಸ ಪೇತ್ರನನ್ನ ಎಲ್ಲರ ಮುಂದೆ ತೆಗೆದುಕೊಂಡು ಬರ್ಬೇಕು ಎನ್ನುವಂತ ಒಂದು ವಿಚಾರ ಹೆರೋದಂದಾಗಿತ್ತು. ಆಮೇಲೆ ಆ ರಾತ್ರಿ ಅಂದ್ರೆ ಹಿಂದಿನ ರಾತ್ರಿ ನಾಳೆ ಆಗ್ಬೇಕು ಅನ್ನುವಂತ ವಿಚಾರ ಹೆರೋದಂದಾಗಿದ್ರು ಕೂಡ ಹಿಂದಿನ ದಿವಸ ರಾತ್ರಿಯಲ್ಲಿ ಆದಂತ ಒಂದು ಘಟನೆಯನ್ನ ಈ ಭಾಗ ನಾವು ಅದ್ಭುತವಾದ ರೀತಿಯಲ್ಲಿ ಅದು ಬರೆಯಲ್ಪಟ್ಟಿದೆ. ಅದು ಆ ಒಂದು ಅದ್ಭುತವಾದಂತಹ ಕಾರ್ಯವನ್ನ ಆ ಭಾಗದಲ್ಲಿ ನಾವು ಕಾಣ್ತೇವೆ. ಇಂಥ ಒಂದು ಜನರಲ್ಲಿ ಬಹಳಷ್ಟು ಒಂದು ಉದ್ವಿಗ್ನವಾದಂತಹ ಒಂದು ವಾತಾವರಣ, ಉದ್ವಿಗ್ನ ಅಂತ ಹೇಳ್ತೇವಲ್ಲ ನಾವು, ಅಂದ್ರೆ ಪ್ಯಾನಿಕ್ಡ್ ಸಿಚುವೇಶನ್ ಅಲ್ಲಿ ಇತ್ತು ಅಂತ ಹೇಳಿ ನಮಗ ಕಂಡು ಬರ್ತದೆ. ಯಾಕಂದ್ರೆ ಯಾಕೋಬನನ್ನ ಕೊಲಿಸ್ಬಿಟ್ಟ ಹೆರೋದ, ಅಂದ್ರೆ ಕೊಲಿಗೂ ಸಹ ಹಿಂದೆ ಮುಂದೆ ನೋಡ್ತಾ ಇಲ್ಲ, ಮತ್ತು ಪೇತ್ರನನ್ನು ಸಹ ಸೆರೆಯೊಳಗೆ ಹಾಕಿದ್ದಾರೆ. ಇಂಥ ಒಂದು ಉದ್ವಿಗ್ನವಾದಂತಹ ಪರಿಸ್ಥಿತಿಯಲ್ಲಿ ಉಂಟಾದಾಗ ಪೇತ್ರನು ಸಹ ಬಹಳಷ್ಟು ಅಂಜಿಬಿಡಬೇಕಾಗಿತ್ತು. he would have also been very much frightened because of all these things. ಆದ್ರೆ ಅವನ ಬಗ್ಗೆ ನಾವೇನ್ ನೋಡ್ತೇವೆ ವಚನ 6ರಲ್ಲಿ ಅಂತಂದ್ರೆ, ಅವನು ಅಲ್ಲಿ ಏನಾಗಿದ್ದ ನೋಡ್ರಿ 6ನೇ ವಚನದಲ್ಲಿ, ಹೆರೋದನು ಅವನನ್ನ ಜನರ ಮುಂದೆ ತರಿಸಬೇಕೆಂದು ದಿವಸದ ಹಿಂದಿನ ರಾತ್ರಿಯಲ್ಲಿ ಪೇತ್ರನು 2 ಸರಪಳಿಗಳಿಂದ ಕಟ್ಟಲ್ಪಟ್ಟವನಾಗಿ 2 ಸಿಪಾಯಿಗಳ ನಡುವೆ ನಿದ್ದೆ ಮಾಡುತ್ತಿದ್ದನು ಅಂತ ಹೇಳಿ ಹೇಳಲಾಗಿದೆ. ಪೇತ್ರನ ಒಂದು ಸ್ಥಿತಿ ಎಷ್ಟು ಅಂದ್ರೆ ಎಷ್ಟು ಅವನಿಗೆ ಈಸ್
ಕೇರ್ ಫ್ರೀ ಅಂತ ಅನಿಸ್ತದೆ. ಅವ್ನಿಗೆ ಯಾವ ಚಿಂತೆ ಇಲ್ಲ. ಏನ್ಪಾ ನನಗೇನಾಗ್ತದೆ, ನಾನು ಸೆರೆಮನೆ ಇದ್ದೇನೆ, ಇಷ್ಟೆಲ್ಲ ಜನರು ನನ್ ಕಾಯ್ತಾ ಇದ್ದಾರೆ, ಸರಪಣಿಗಳು 2 ಸರಪಣಿಗಳ ಮನೆ ಇದ್ದೇನೆ, ನಂದು ಯಾವ ಅಂತ ಹೇಳಿ ಅವನ ಬಗ್ಗೆ ನಾವು ಸ್ಪಷ್ಟವಾಗಿ ಇಲ್ಲಿ ಕಾಣ್ತೇವೆ. ಅವನಿಗೆ ಚಿಂತೆ ಅನಿಸ್ತಾ ಇಲ್ಲ, ಅವನಿಗೆ ಭಯ ಅನಿಸ್ತಾ ಇಲ್ಲ, ಆರಾಮಾಗಿ ಮಲ್ಕೊಂಡ್ಬಿಟ್ಟಾನೆ ಅಂತ ಹೇಳಿ ನಾವು ಅವನ ಬಗ್ಗೆ ಓದುವಾಗ ನಮಗ ಅದರ ಒಂದು ಹಿನ್ನೆಲೆಯೂ ಸಹ ಇಲ್ಲಿ ಯೋಹಾನ ಸುವಾರ್ತೆಯಲ್ಲಿ ಹೇಳಲಾಗಿದೆ. ಆ ಹಿನ್ನೆಲೆ ಏನಂತಂದ್ರೆ, ಜಸ್ಟ್ ಒಂದ್ ಬುಕ್ ಹಿಂದೆ ಬರ್ರಿ, ಯೋಹಾನ ಸುವಾರ್ತೆ 21ನೇ ಅಧ್ಯಾಯ ಕೊನೆಯ ಒಂದು ಅಧ್ಯಾಯದಲ್ಲಿ ಒಂದು ಮಾತು ಅವನಿಗೆ ಯೇಸು ಸ್ವಾಮಿ ಹೇಳಿದ್ರು. ಅದೇನಂತಂದ್ರೆ 21ನೇ ಅಧ್ಯಾಯದಲ್ಲಿ 17ನೇ ವಚನದ ನೋಡೋಣ. 17ನೇ ವಚನದಲ್ಲಿ ಮಧ್ಯಭಾಗಕ್ಕೆ ನಾವು ಬರೋಣ. ಅಲ್ಲಿ ಸಮಯ ಉಳಿಸೋದಕ್ಕಾಗಿ ಅಲ್ಲಿ ಏನ್ ಹೇಳ್ತಾನೆ ಅಂತಂದ್ರೆ, 18ನೇ ವಚನಕ್ಕೆ ಬಂದ್ಬಿಡೋಣ. ನೀನು ಯೌವನಸ್ಥನಾಗಿ ನಾಗಿದ್ದಾಗ ನೀನೇ ನಡುವನ್ನ ಕಟ್ಟಿಕೊಂಡು ಇಷ್ಟ ಬಂದ ಕಡೆಗೆ ತಿರುಗಾಡುತ್ತಿದ್ದಿ. ಸೊ ವೆನ್ ಯು ವೇರ್ ಯಂಗ್ ಆಲ್ ದಿಸ್ ಥಿಂಗ್ಸ್ ಹ್ಯಾಪನ್ಡ್ ನಿನ್ ಸಲುವಾಗಿ. ಅಂದ್ರೆ ನೀನೇ ಕಟ್ಕೊಂಡು ಅಡ್ಡಾಡ್ತಾ ಇದ್ದಿ, ಯು ಆರ್ ಫ್ರೀ ಟು ವಾಕ್ ಎನಿವೇರ್. ಈಗ ನೆಕ್ಸ್ಟ್ ಸ್ಟೆಪ್ ಏನಿದೆ ನೋಡ್ರಿ. ಆದರೆ ನೀನು ಮುದುಕನಾದಾಗ ನಿನ್ನ ಕೈಗಳನ್ನ ಚಾಚುವಿ, ಮತ್ತೊಬ್ಬನು ನಿನ್ನ ನಡುವನ್ನ ಕಟ್ಟಿಕೊಂಡು ನಿನಗೆ ಇಷ್ಟವಿಲ್ಲದ ಕಡೆಗೆ ನಿನ್ನನ್ನ ತೆಗೆದುಕೊಂಡು ಹೋಗುವನು ಎಂದು ಹೇಳಿದನು ಅಂಥೇಳಿ ಯೇಸು ಸ್ವಾಮಿ ಶಿಷ್ಯನಾದಂಥ ಪೇತ್ರನಿಗೆ ಈ ಮಾತನ್ನ ಸ್ಪಷ್ಟವಾಗಿ ಹೇಳಿದ್ದು ಅವನ ನೆನಪಿನಲ್ಲಿ ಇರಲೇಬೇಕು ಅಂತ ಅನಿಸ್ತದೆ. ಯಾಕಂದ್ರೆ ಈಗ ಇಂಥ ಒಂದು ಉದ್ವಿಗ್ನ ಸ್ಥಿತಿಯಲ್ಲಿ ಪೇತ್ರನಿದ್ದಾಗ ಅವನು ಆರಾಮಾಗಿ ಮಲ್ಕೊಳ್ಳೋದಕ್ಕೆ ಕಾರಣ ಏನು? ಅವನಿಗೆ ಖಂಡಿತವಾಗಿ ಗೊತ್ತಿತ್ತು, ನನಗೆ ಮರಣ ಇನ್ನೂ ಬರುವುದಿಲ್ಲ. ಯಾಕಂದ್ರೆ ನನಗ ಇನ್ನು ಗಾಡ್ ಹ್ಯಾಸ್ ಟೋಲ್ಡ್ ಮೀ, ಮುದುಕನಾದಾಗ ನೀನು ನಿನ್ನ ಕೈ ಹಿಡಿದು ಕರ್ಕೊಂಡು ಹೋಗ್ತಾರೆ ಎನ್ನುವಂಥ ವಿಚಾರವನ್ನ ಯೇಸು ಸ್ವಾಮಿ ಆಲ್ರೆಡಿ ಅವನ ಬಗ್ಗೆ ಹೇಳಿಬಿಟ್ಟಿದ್ರಿಂದ ಹಿ ವಾಸ್ ಕೇರ್ ಫ್ರೀ. ನನಗೇನು ಆಗುದಿಲ್ಲ, ನನ್ನ ಸರಪಳಿಗಳ ಮಧ್ಯದಲ್ಲಿ ಕಟ್ಲಿ, ಇಷ್ಟು ಸಿಪಾಯಿಗಳ ಮಧ್ಯದಲ್ಲಿ ಇರ್ಲಿ, ನನಗೇನು ಆಗುವುದಿಲ್ಲ ಎನ್ನುವಂಥ ಒಂದು ಖಾತ್ರಿ ಅವನಿಗಿತ್ತು. ಬಿಕಾಸ್ ಹಿ ಹ್ಯಾಡ್ ಬಿಲೀವ್ಡ್ ಆನ್ ದ ವರ್ಡ್ ಆಫ್ ದ ಲಾರ್ಡ್ ಜೀಸಸ್ ಕ್ರೈಸ್ಟ್. ಕರ್ತನಾದ ಯೇಸು ಕ್ರಿಸ್ತರ ಮಾತುಗಳನ್ನ ನಂಬಿದ ವ್ಯಕ್ತಿ ಪೇತ್ರನು. ಅಷ್ಟು ಆತನು ನಿಶ್ಚಿಂತನಾಗಿ ಅಲ್ಲಿ ಮಲಗಿಕೊಂಡಿದ್ದನು ಅಂತ ಹೇಳಿ ನಮಗ ತಿಳಿಸ್ತದೆ. ಆದ ಕಾರಣ ದೇವರ ವಾಕ್ಯಗಳನ್ನ ನಾವು ನಂಬಬೇಕಾದದ್ದು ಬಹಳ ಅವಶ್ಯ. ನಮಗೆ ಅವು ಸ್ವಲ್ಪ ಅಂದ್ರೆ ನಂಬಲಿಕ್ಕೆ ಆಗ್ತಾ ಇಲ್ಲಲ್ಲ ಅನ್ನುವಂಥ ಒಂದು ಸ್ಥಿತಿ ನಮ್ಮಲ್ಲಿ ಉಂಟಾದ್ರೂ ಕೂಡ ವಿ ಹ್ಯಾವ್ ಟು ಬಿಲೀವ್. ಹೋಪಿಂಗ್ ಅಗೇನ್ಸ್ಟ್ ಹೋಪ್ ಅಂತ ಹೇಳಿ ನಮಗೆ ಅನಿಸ್ಬಹುದು. ಇದೇನ್ಪಾ ಆಗ್ತದೋ, ಹೆಂಗಾಗ್ತದೆ ಎನ್ನುವಂಥ ಪ್ರಶ್ನೆ ನಮಗೆ ಬರ್ಬಹುದು. ಆದರೂ ಕೂಡ ನಾವು ಅದನ್ನ ನಂಬಲೇಬೇಕು ಎಂಬಂಥ ವಿಚಾರವನ್ನ ಪೇತ್ರನು ಇವತ್ತು ನಮಗೆ ತಿಳಿಸಿ ಕೊಡ್ತಾ ಇದ್ದಾನೆ. ಆರಾಮಾಗಿ ಆತನು ಮಲ್ಕೊಂಡಿದ್ದಾನೆ. ಓಕೆ, ಈಗ ಏನಾಗ್ತದೆ ಎಂಬುದನ್ನ ನಾವು ಸ್ವಲ್ಪ ನೋಡೋಣ. ಅಲ್ಲಿ ಹಿಂದಿನ ರಾತ್ರಿ 2 ಸಿಪಾಯಿಗಳ ನಡುವೆ ನಿದ್ದೆ ಮಾಡುತ್ತಿದ್ದನು. ಕಾವಲುಗಾರರು, ಅದು 6ನೇ ವಚನದ ಮಧ್ಯಭಾಗದಲ್ಲಿ, ಕಾವಲುಗಾರರು ಬಾಗಿನ ಮುಂದೆ ನಿಂತು ಸೆರೆಮನೆಯನ್ನ ಕಾಯ್ತಾ ಇದ್ರು. ಅಂದ್ರೆ ದೀಸ್ ಆರ್ ಔಟ್ಸೈಡ್ ಗಾರ್ಡ್ಸ್. ಇನ್ಸೈಡ್ ಅಂಕಿ ನೀವು ಸೈನಿಕರಿದ್ದಾರೆ, ಸಿಪಾಯಿಗಳಿದ್ದಾರೆ. ಆಮೇಲೆ ಹೊರಗಡೆ ಏನಿದ್ದಾರೆ ಅಂತಂದ್ರೆ ಸೆಕ್ಯೂರಿಟಿ ಗಾರ್ಡ್ಸ್ ಇರಬಹುದು ಅಂತ ಅನಿಸ್ತದೆ. ಸೆಕ್ಯೂರಿಟಿ ಗಾರ್ಡ್ಸ್ ಅವ್ರೇನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಅಡ್ಡಾಡ್ತಾ ಇದ್ದಾರೆ, ಕಾವಲು ಮಾಡ್ತಾ ಇದ್ದಾರೆ, ಕಾಯುತ್ತಿದ್ದರು ಅಂತ ಹೇಳಿ ಅಲ್ಲಿ ನಮಗ 7ನೇ ವಚನ ಹೇಳ್ತದೆ. ಆಗೇನಾಯ್ತು ಅಂತಂದ್ರೆ ಪಕ್ಕನೆ ಕರ್ತನ ದೂತನು ಪೇತ್ರನೆದುರಿಗೆ ನಿಂತನು. ಸಮಥಿಂಗ್ ಅಮೇಸಿಂಗ್ ಟೇಕ್ಸ್ ಪ್ಲೇಸ್ ಅಲ್ಲಿ. ಅದ್ಭುತವಾದಂಥ ಕಾರ್ಯವನ್ನ ದೇವರು ಪೇತ್ರನಿಗೋಸ್ಕರವಾಗಿ ನಡೆಸಿಕೊಡ್ತಾ ಇದ್ದಾನೆ. ತನ್ನ ಮಾತನ್ನು ನೆರವೇರಿಸುವುದಕ್ಕಾಗಿ ಯೇಸು ಸ್ವಾಮಿ ಅವನಿಗೋಸ್ಕರವಾಗಿ ಹೇಳಿದಂಥ ವಾಗ್ದಾನದ ವಿಷಯವನ್ನ ನೆರವೇರಿಸಿಕೊಡುವುದಕ್ಕಾಗಿ ಪೇತ್ರನನ್ನ ಇಲ್ಲಿ ಆತನು ಏನ್ ಮಾಡ್ತಾ ಇದ್ದಾನೆ ಅಂತಂದ್ರೆ ಒಬ್ಬ ದೇವದೂತನನ್ನ ಕಳಿಸಿಕೊಡ್ತಾನೆ. ಪಕ್ಕ ಅವನ ಮುಂದೆ ನಿಲ್ತಾಗ ಅಲ್ಲಿ ಏನಾಗ್ತದೆ ಅಂತ ಹೇಳಿ ನಾವು ಸ್ವಲ್ಪ ನೋಡೋಣ. ಅಲ್ಲಿ ಒಂದು ಅವನು ಸೆರೆಮನಿಯಲ್ಲಿ ನಿದ್ರಿಸುವಂತ ಪೇತ್ರನಿಗೆ ಅವನು ಅಲ್ಲಿ ಒಬ್ಬ ಕರ್ತನ ದೂತನು, ಪಕ್ಕನೆ ಕರ್ತನ ದೂತನು ಪೇತ್ರನೆದುರಿಗೆ ನಿಂತನು ಅಂತ ಹೇಳಿ ಅಲ್ಲಿ ಹೇಳಲಾಗಿದೆ. ಅಷ್ಟೇ ಅಲ್ಲದೆ ನಮಗ ಕೀರ್ತನೆಗಳಲ್ಲಿಯೂ ಸಹ ಸಾಕಷ್ಟು ವಚನಗಳು ನಮ್ಮ ಸುರಕ್ಷಿತತೆಯ ವಿಷಯವಾಗಿ ಅಥವಾ ಯೇಸು ಸ್ವಾಮಿ ನಮಗೆ ಏನಾಗಿದ್ದಾನೆ,
ಎಂಬುದನ್ನು ಸಹ ತಿಳಿಸ್ತವೆ. ಫಾರ್ ಎಕ್ಸಾಂಪಲ್, ಈಗ 23ನೇ ಕೀರ್ತನೆಯಲ್ಲಿ ಎಲ್ಲರಿಗೂ ಚಿರಪರಿಚಿತವಾದಂತಹ ಮಾತು, ನಾನು ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆಯುವಾಗಲೂ ನೀನು ನನ್ನ ಸಂಗಡ ಇರುವುದರಿಂದ ನಾನು ಯಾವ ಕೇಡಿಗೂ ಹೆದರೇನು ಎಂಬುದಾಗಿ ಕೀರ್ತನೆಗಾರನಾದಂತ ದಾವೀದನು ಈ ಮಾತನ್ನ ಹೇಳಿದ್ದಾನೆ ಆಲ್ರೆಡಿ. ಅಂದ್ರೆ ನಾನು ಮರಣದ ಒಂದು ಏನಂತಾರೆ ಸ್ಥಿತಿಯಲ್ಲಿ ನಾನು ಇದ್ರೂ ಕೂಡ ನಾನು ಹೆದರುವುದಿಲ್ಲ, ಯಾಕಂದ್ರೆ ನೀನ್ ನನ್ನ ಸಂಗಡ ಇದ್ದಿ, ನಿನ್ನ ದೊಣ್ಣೆ ನಿನ್ನ ಕೋಲ್ ನನಗೆ ಧೈರ್ಯ ಕೊಡ್ತವೆ ಎಂಬುದಾಗಿ ಅವನು ಹೇಳಿದನು. ಅದೇ ಒಂದು ಅನುಭವವನ್ನ ಇಲ್ಲಿ ಪೇತ್ರನು ಅನುಭವಿಸ್ತಾ ಇದ್ದಾನೆ. ಹಿ ಈಸ್ ಎಕ್ಸ್ಪೀರಿಯನ್ಸಿಂಗ್ ದ ಸೇಮ್ ಕಂಫರ್ಟ್ ಫ್ರಮ್ ದ ಲಾರ್ಡ್ ಜೀಸಸ್ ಕ್ರೈಸ್ಟ್ ದ ಶೆಪರ್ಡ್. ಅವನೇ ಬರೆದಂತಹ ಕೀರ್ತನೆ. ಅಲ್ಲಿ ಪೇತ್ರನು ಯಾವ ರೀತಿಯಾಗಿ ಅದನ್ನ ಅನುಭವಿಸ್ತಾ ಇದ್ದಾನೆ ಎಂಬುದು ನಮಗೆ ಇಲ್ಲಿ ಕಂಡು ಬರ್ತದೆ. ಅಷ್ಟೇ ಅಲ್ಲದೆ 127ನೇ ಕೀರ್ತನೆ 2ನೇ ಭಾಗದಲ್ಲಿ ಅಲ್ಲಿಯೂ ಸಹ ಈ ಒಂದು ವಿಚಾರವನ್ನ ನಾವು ನೋಡ್ತೇವೆ. ನಿದ್ರೆ ಯಾವ ರೀತಿಯಾಗಿ ಉಂಟಾಗ್ತದೆ ಯಾವಾಗ ನಾವು ಯೇಸು ಸ್ವಾಮಿಯ ಹಸ್ತಗಳಲ್ಲಿ ಇರ್ತೇವೆ, ಯಾವ ರೀತಿಯಾಗಿ ಆತನಿಗೆ ನಾವು ಒಳಗಾಗಿ ನಾವು ಬಾಳ್ತಿರ್ತೀವಿ, ಆಗ ನಮ್ಮ ಜೀವನ ಅದು ಎಷ್ಟು ಕೇರ್ ಫ್ರೀ ಆಗಿರ್ತದೆ ಎಂಬುದಕ್ಕೆ ಅಲ್ಲಿ ನಮಗ 127ನೇ ಕೀರ್ತನೆ 2ನೇ ವಚನದಲ್ಲಿ ನೋಡ್ರಿ. ಬೆಳಗಾಗುವುದಕ್ಕಿಂತ ಮುಂಚೆ ಏಳುವವರೇ, ಹೊತ್ತು ಮೀರಿ ಮಲಗುವವರೇ, ನೀವು ಆಹಾರಕ್ಕಾಗಿ ಇಷ್ಟಪಡುವುದು ವ್ಯರ್ಥ, ಆತನು ಅದನ್ನ ತನ್ನ ಪ್ರಿಯರಿಗೆ ನಿದ್ರೆಯಲ್ಲಿಯೂ ಕೊಡ್ತಾನೆ ಅಂತ. ಸೊ ಹಿ ಗಿವ್ಸ್ ಇಟ್ ಇನ್ ದ ಸ್ಲೀಪ್ ಎಂಬುದಾಗಿ ಇಲ್ಲಿ ಕೀರ್ತನೆಗಾರನು ಸುಂದರವಾದ ರೀತಿಯಲ್ಲಿ ವಿವರಿಸಿದ್ದಾನೆ. ಆದ ಕಾರಣ ನಮ್ಮ ಜೀವನದಲ್ಲಿ ನಾವು ಯಾವಾಗಲೂ ಯೇಸು ಸ್ವಾಮಿಯ ಮೇಲೆ ಹಾತುಕೊಂಡು ಆತನ ಮಾತುಗಳನ್ನ ನಾವು ಯಾವಾಗಲೂ ಕೈಕೊಂಡು ನಡೆಯುವಾಗ ಇದರ ಅನುಭವ ನಾವು ಖಂಡಿತವಾಗಿ ಪಡ್ಕೊಳ್ತೇವೆ. ಯಾವ ರೀತಿಯಾಗಿ ಪೇತ್ರನು ಅದನ್ನ ಅನುಭವಿಸಿ ಅದನ್ನ ಪಡ್ಕೊಂಡ, ಅದೇ ರೀತಿಯಾಗಿ ನಾವು ಸಹ ಕಂಡುಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಮುಂದೆ 7ನೇ ವಚನಕ್ಕೆ ನಾವು ಬರುವಾಗ, ಕರ್ತನ ದೂತನು ಪಕ್ಕನೆ ಪೇತ್ರನ ಎದುರು ನಿಂತಾಗ ಅವನಿಗೇನಾಯ್ತು, ಅಲ್ಲಿ ಬೆಳಕು ಉಂಟಾಯ್ತು, ಅಲ್ಲಿ ಬೆಳಕು ಮಿಂಚಿತ್ತು ಅಂತ ಹೇಳಿ ನೋಡ್ತೇವೆ. ತಟ್ಟನೆ ಏಳು ಅಂತ ಹೇಳ್ತಾನೆ. ನೆಕ್ಸ್ಟ್ ಥಿಂಗ್, ಹಿ ಈಸ್ ಮೇಕಿಂಗ್ ಹೇಸ್ಟ್ ನಾವು. ಯಾಕಂದ್ರೆ ಈಗ ಹೊರಗಡೆ ಗಾರ್ಡ್ಸ್ ಇದ್ದಾರೆ, ಅವನ ಸುತ್ತಲೂ ಈಗ ಸಿಪಾಯಿಗಳಿದ್ದಾರೆ. ಆದ ಕಾರಣ ಈಗ ಏನ್ ಮಾಡ್ಬೇಕು ಅಂತ ಕ್ವಿಕ್, ಈಗ ತಟ್ಟನೆ ಏಳು ಅಂತ ಹೇಳ್ತಾನೆ. ಆಮೇಲೆ ಏನ್ ಮಾಡು, ನಡ್ಕಟ್ಟನ್ನು ಕಟ್ಕೋ. ನೋಡ್ರಿ, ಉಳಿದವರೆಲ್ಲ ಈಗ ಕಣ್ಣು ಮುಚ್ಚಿದ್ದಾರೆ ಅವರು. ಈಗ ಏನ್ ನೀವು ಪೇತ್ರ ಏನ್ ಮಾಡ್ತಾ ಇದ್ದಾನೆ, ಓನ್ಲಿ ದ ಏಂಜಲ್ ನೋಸ್ ಅಂಡ್ ಓನ್ಲಿ ಪೀಟರ್ ನೋಸ್, ಬೇರೆಯವರಿಗೆ ಅದು ಗೊತ್ತಾಗ್ತಾ ಇಲ್ಲ. ಆಮೇಲೆ ತಟ್ಟನೆ ನೀನು ಇದನ್ನ ಕಟ್ಕೋ ಅಂತ ಹೇಳ್ತಾನೆ, ನಡ್ಕಟ್ಟು, ಕೆರೆಗಳನ್ನ ಮೆಟ್ಟಕೋ ಅಂತ ಹೇಳ್ತಾನೆ. ಅಂದ್ರೆ ಗೆಟ್ ರೆಡಿ, ಲೆಟ್ಸ್ ಗೋ ಔಟ್ ಅಂತ ಹೇಳ. ಹಾಗೆ ಮಾಡಿದ ಮೇಲೆ ಪೇತ್ರ 8ನೇ ವಚನಕ್ಕೆ ಬರುವಾಗ ಮೇಲಂಗಿಯನ್ನು ಹಾಕಿಕೋ ಅಂತ ಹೇಳ್ತಾನೆ. ಅದನ್ನು ಏನು ಬಿಡ್ಬೇಡ, ಇಲ್ಲ ನಿಂದೇನೈತಿ, ಆಲ್ ಯುವರ್ ಬಿಲಾಂಗಿಂಗ್ಸ್ ಯು ಟೇಕ್ ಅಂಡ್ ವಿಲ್ ಗೋ ಅಂತ ಹೇಳ್ತಾನೆ. ಆಗ ಅವನು ಅಷ್ಟೆಲ್ಲ ಮಾಡಿಕೊಂಡ ಮೇಲೆ ಮತ್ತೊಂದು ಮಾತು ಹೇಳ್ತಾನೆ, ನನ್ನ ಹಿಂದೆ ಬಾ ಅಂತ ಹೇಳ್ದ. ನೋಡ್ರಿ ಎಷ್ಟು ಕ್ಲಿಯರ್, ಗಾಡ್ಸ್ ಗೈಡೆನ್ಸ್ ಈಸ್ ಪರ್ಫೆಕ್ಟ್ ಅಂತ ಹೇಳಿ ಇಲ್ಲಿ ನಮ್ಗೆ ಕಂಡು ಬರ್ತದೆ. ಎವ್ರಿಥಿಂಗ್, ಈ ಪ್ರತಿಯೊಂದು ವಿಷಯ ನೋಡ್ರಿ, ಅವನು ಹೇಳ್ತಾನೆ ಏನಂತೆ, ನಡ್ಕಟ್ ಕಟ್ಕೋ, ಎರಡನೇದಾಗಿ ನಿಂದ ಪಾದರಕ್ಷೆಗಳನ್ನ ಹಾಕೋ, ಅಂದ್ರೆ ಇದನ್ನ ಕೆರಗಳನ್ನ ಮೆಟ್ಕೋ ಅಂತ ಹೇಳ್ತಾನೆ. ಮೂರನೇದಾಗಿ ಮೇಲಂಗಿಯನ್ನು ಹಾಕೋ, ನನ್ನ ಹಿಂದೆ ಬಾ. 4 ವಿಷಯಗಳನ್ನ ಸ್ಪಷ್ಟವಾಗಿ ದೂತನು ಪೇತ್ರನಿಗೆ ಹೇಳಿದಾಗ ಅವನು ಅದೇ ರೀತಿಯಾಗಿ ಮಾಡ್ದ. ಹಿ ಈಸ್ ಥಿಂಕಿಂಗ್ ದಟ್ ಐ ಆಮ್ ಜಸ್ಟ್ ಹ್ಯಾವಿಂಗ್ ಎ ವಿಷನ್, ಇದನ್ನೆಲ್ಲ ನಾನು ಏನು ಒಂದು ದರ್ಶನದಲ್ಲಿ ನೋಡ್ತಾ ಇದ್ದೇನೋ ಎನ್ನುವಂತಹ ರೀತಿಯಲ್ಲಿ ಪೇತ್ರನ ಒಂದು ಚಿತ್ರ ನಮಗ ಕಂಡು ಬರ್ತದೆ. ಅದನ್ನ ಹೇಳ್ತಾನೆ ನೋಡ್ರಿ, ಅವನು ಕನಸು ಅಂತೇಳಿ ನನಗೆ ಅನಿಸ್ತಾ ಇದೆ ಅಂತ ಹೇಳ್ತಾನೆ. ಬಿಕಾಸ್ ಹಿ ಇಸ್ ನಾಟ್ ರಿಯಲೈಸಿಂಗ್ ಇಟ್ ಆಸ್ ಎ ರಿಯಾಲಿಟಿ. ಇನ್ನು ಅವನಿಗೆ ಅದರ ಒಂದು ರಿಯಾಲಿಟಿ ಅದನ್ನ ಇನ್ನು ಕಂಡುಕೊಂಡಿಲ್ಲ. ಅವನು ಮುಂದೆ ಬರ್ತದೆ ಅದು. ಈಗ ಅವನು ಹೇಳಿದಷ್ಟನ್ನೇ ಮಾಡ್ತಾ ಇದ್ದಾನೆ ಅವನು. ಆಮೇಲೆ ಏನಾಯ್ತು ಅಂತಂದ್ರೆ, 1ನೇ ಮತ್ತು 2ನೇ ಕಾವಲನ್ನ ದಾಟಿದ್ರು. ಇದು ಮುಂದೆ ಏನೇನಾಯ್ತು ಅಂತ ಹೇಳಿ ಸ್ಪಷ್ಟವಾಗಿ ಹೇಳ್ತದೆ. ಪೇತ್ರನು ತಟ್ಟನೆ ಎಬ್ಬಿಸಿ ಏಳು ಅಂತ ಹೇಳ್ದ. ಆಮೇಲೆ ಕೈಗಳ ಸರ್ಪಣಿ ಕಳಚಿ ಬಿದ್ದು ಅಂತ. ಏಳು ಅಂತ ಅಂದ ಕೂಡಲೇ ಅವನ ಕೈಗಳಿಗೆ, 2 ಕೈಗಳಿಗೆ ಸರ್ಪಣಿಗಳಿರ್ತಾವೆಲ್ಲ ಕಳಚಿ ಬಿದ್ದು ಆನ್ ಇಟ್ಸ್ ಓನ್, ಆಟೋಮ್ಯಾಟಿಕಲಿ ಅವು ಕಳಚಿ ಬಿದ್ದು ಅಂತ ಹೇಳ್ತದೆ. ಆಮೇಲೆ ಏನಾಯ್ತಂತೆ, ಆ ದೂತನ ಅವನಿಗೆ ನಡ್ಕಟ್ಟಿಕೊಂಡು ನಿನ್ನ ಕೆರೆಗಳನ್ನು ಮೆಟ್ಕೋ ಅಂತ ಹೇಳಲು ಅವನು ಹಾಗೇ ಮಾಡಿದನು. ನಿನ್ನ ಮೇಲಂಗಿಯನ್ನು ಹಾಕಿಕೊಂಡು ನನ್ನ ಹಿಂದೆ ಬಾ ಅಂದನು. ಅವನು ಹೊರಗೆ ಬಂದು ಆ ದೂತನ ಹಿಂದೆ ಹೋಗುತ್ತಾ, ಅಂದ್ರೆ ಸೆಕ್ಯೂರಿಟಿ ಗಾರ್ಡ್ಸ್ ಇದ್ರೂ ಸಹ ಅವ್ರಿಗೆ ಏನ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ಅವರ ಮುಂದೆ ಅವ್ರು ದಾಟಿ ಹೋಗ್ತಾ ಇದ್ದಾರೆ, ಆದ್ರೆ ಅವ್ರಿಗೂ ಏನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಆಮೇಲೆ ಮುಂದೆ ಏನಾಯ್ತಂತಂದ್ರೆ, ಹೊರಗೆ ಬಂದ ಆ ದೂತನು ಹಿಂದೆ ಹೋಗುತ್ತಾ ದೂತನ ಮೂಲಕವಾಗಿ ನಡೆದ ಸಂಗತಿ ನಿಜವಾದದ್ದೆಂದು ತಿಳಿಯದೆ
ತಾನು ನೋಡಿದ್ದು ಕನಸು ಎಂದು ನೆನೆಸಿದನು. ನಾನು ಹೇಳ್ದಲ್ಲ, ಈಸ್ ನಾಟ್ ಏಬಲ್ ಟು ರಿಯಲೈಸ್ ಇಟ್, ರಿಯಾಲಿಟಿ ಏನಿದೆ ಎಂಬುದನ್ನ ಅವನು ತಿಳ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಆದ್ರೆ ಅವನು ಹೇಳಿದ್ದನ್ನು ಮಾತ್ರ ಮಾಡ್ತಾ ಇದ್ದಾನೆ. ದಟ್ ಇಸ್ ದ ಬ್ಯೂಟಿ ಆಫ್ ದಿಸ್ ಪೋರ್ಷನ್ ಅಂತ ಹೇಳಿ ನಮಗ ಕಂಡು ಬರ್ತದೆ. ಬ್ಯೂಟಿ ಆಫ್ ದ ಲೈಫ್ ಆಫ್ ಪೀಟರ್ ಅಂತ ಹೇಳಿ ನಮಗ ಕಂಡು ಬರ್ತದೆ. ಆಮೇಲೆ ಏನಾಯ್ತು ಅಂತಂದ್ರೆ, ಮೊದಲನೆಯ ಎರಡನೆಯ ಕಾವಲುಗಳನ್ನ ದಾಟಿ ಪಟ್ಟಣಕ್ಕೆ ಹೋಗುವ ಕಬ್ಬಿಣದ ಬಾಗಿಲಿಗೆ ಬಂದರು. ಆಗಿನ ಕಾಲದಲ್ಲಿ ಬಹಳಷ್ಟು ಸೆಕ್ಯೂರಿಟಿ ಇದ್ವು. ಈಗ ನೀವು ಈ ಫೋರ್ಟ್ ನಾಗ ಹೋದ್ರೆ ಅಲ್ಲಿ ನಮ್ಗೆ ಫಸ್ಟ್ ಒಂದು ದೊಡ್ಡ ಬಾಗಿಲು ಇರ್ತದೆ, ಆಮೇಲೆ ಒಳಗೆ ಹೋದ್ಮೇಲೆ ಮತ್ತಲ್ಲಿ ಬೇರೆ ಬೇರೆ ಭಾಗಗಳು ನಮ್ಗೆ ಇದೆ ಎಂಬುದನ್ನ ನಾವು ಅಲ್ಲಿ ನೋಡ್ತೇವೆ. ಇಲ್ಲಿ ನಮ್ಮ ಬೆಳಗಾಂ ಫೋರ್ಟ್ ನಲ್ಲಿಯೂ ಸಹ ನಿಮ್ಗೆ ಅದು ಕಂಡು ಬರ್ತದೆ. ಅದೇ ರೀತಿಯಾಗಿ ಆಗಿನ ಕಾಲದಲ್ಲಿಯೂ ಸಹ ಶಹರಗಳಿಗೆ ಏನೇನು ಇದ್ದು ಎಂಬುದು ನಿಮಗೆಲ್ಲರಿಗೆ ಇಲ್ಲಿ ತಿಳಿಸಲ್ಪಟ್ಟಿದೆ ಸ್ಪಷ್ಟವಾಗಿ. ಮೊದಲನೇ ಪಹರೆ, ಎರಡನೇ ಪಹರೆ, ಮೂರನೇ ಪಹರೆ ಅಲ್ಲಿ ಕಬ್ಬಿಣದ ಬಾಗಿಲು ಬಂತು. ಈಗ ಎಂಟ್ರನ್ಸ್ ಟು ದ ಸಿಟಿ, ಇದು ಬಹಳ ಮುಖ್ಯವಾದಂತಹ ದ್ವಾರ, ಪ್ರವೇಶ ದ್ವಾರ ಅಂತ ಹೇಳಿ ನಾವು ಹೇಳ್ಬೋದು. ಆಗ ಅಲ್ಲಿ ಏನಾಯ್ತು ಅಂತಂದ್ರೆ, ಅದು ಕಬ್ಬಿಣದ ಬಾಗಿಲು ಬಂದಾಗ ಅದು ತನ್ನಷ್ಟಕ್ಕೆ ತಾನೇ ತೆರೀತಂತ. ಅಂದ್ರೆ ಹೌ ಆಟೋಮ್ಯಾಟಿಕಲಿ ಇಟ್ ವರ್ಕ್ಡ್ ಅಂತ ಹೇಳಿ ನಮಗ ಇಲ್ಲಿ ಕಂಡು ಬರ್ತದೆ. ಪೇತ್ರ ಹೋಗಿ ಅಲ್ಲಿ ಬಾಗಿಲ ತೆರೀಲಿಲ್ಲ, ಅಥವಾ ದೂತನೂ ಸಹ ಹೋಗಿ ಅಲ್ಲಿ ಕೈ ಹಚ್ಚಿ ಅದನ್ನ ದೂಡ್ಲಿಲ್ಲ. ಆದ್ರೆ ಅದು ತನ್ನಷ್ಟಕ್ಕೆ ತಾನೇ ಅದು ತೆರೆಯಿತು ಎಂಬುದಾಗ, ಅಂದ್ರೆ ದೇವರ ಶಕ್ತಿಯ ಒಂದು ಕಾರ್ಯ ಎಷ್ಟು ಅದ್ಭುತವಾದ ರೀತಿಯಲ್ಲಿ ನಡೀತಾ ಇದೆ ಎಂಬುದನ್ನ ಈ ಭಾಗ ನಮಗ ತಿಳಿಸ್ತದೆ. ಆಮೇಲೆ ಏನಾಯ್ತು ಅಂತಂದ್ರೆ, ಪೇತ್ರ ಒಳಗಡೆ ಹೋದ ಕೂಡಲೇ ಆ ದೂತನು, ಆಮೇಲೆ ಏನಾಯ್ತಂತಂದ್ರೆ ಅವ್ರು ಹೊರಗೆ ಬಂದು ಒಂದು ಬೀದಿಯನ್ನ ದಾಟಿದರು. ಒನ್ ಸ್ಟ್ರೀಟ್, ದೇ ಜಸ್ಟ್ ಕ್ರಾಸ್ಡ್ ಒನ್ ಸ್ಟ್ರೀಟ್. ಆಗ ಎವ್ರಿಥಿಂಗ್ ವಾಸ್ ಕ್ಲಿಯರ್ಡ್. ಈಗ ಅಂದ್ರೆ ಸೆಕ್ಯೂರಿಟಿ ಮೆಜರ್ಸ್ ಎಲ್ಲ ಕ್ಲಿಯರ್ ಆದ ಕೂಡಲೇ ಆ ದೂತ ಏನ್ ಮಾಡ್ಬಿಟ್ಟ ಅಂತಂದ್ರೆ, ತನ್ನ ಕೆಲಸ ಮುಗೀತು ಅಂತ ಹೇಳಿ ಅವನು ಬಿಟ್ಟು ಹೋಗ್ಬಿಟ್ಟ ಅಂತ. ಅಂದ್ರೆ ಗಾಡ್ಸ್ ಪ್ಲಾನ್ಸ್ ಅಂಡ್ ಗಾಡ್ಸ್ ವರ್ಕ್ ಈಸ್ ಸೋ ಪರ್ಫೆಕ್ಟ್ ಅಂತ ಹೇಳಿ ಇಲ್ಲಿ ನಮ್ಗೆ ಕಂಡು ಬರ್ತದೆ. ಎವ್ರಿಥಿಂಗ್, ಪೇತ್ರನಿಗೆ ಎಷ್ಟು ಅವಶ್ಯಕತೆ ಎಲ್ಲವುಗಳನ್ನ ಆತನು ಮಾಡಿದ ಮೇಲೆ, ಇನ್ನು ಸಿಟಿ ಒಳಗೆ ಹೋಗ್ಪಾ, ಇನ್ನು ನೀನು ಮುಂದೆ ಏನ್ ಮಾಡ್ಬೇಕು ನಿನ್ಗೆ ಗೊತ್ತದೆ, ಯು ಗೋ ಹೆಡ್ ಅಂತ ಹೇಳಿ ಅವನನ್ನು ಬಿಟ್ಟು ಅವನು ಹೋಗ್ಬಿಟ್ಟ. ಅವನನ್ನು ಪೂರಾ ಹೋಗಿ ಮನೆ ತನಕ ಮುಟ್ಟಿಸುವಂತ ಕೆಲಸ ದೂತ ಮಾಡ್ಲಿಲ್ಲ. ವೆರೆವರ್ ದ ಸೆಕ್ಯೂರಿಟಿ ವಾಸ್ ಕನ್ಸರ್ನ್ಡ್, ಹಿ ಡಿಡ್ ಹಿಸ್ ಪಾರ್ಟ್. ಎಲ್ಲವುಗಳನ್ನ ದಾಟಿಸಿದ. ಆಮೇಲೆ ಈಗ ಅವನು ಎಲ್ಲಿ ಮುಂದೆ ಏನಾಗ್ತದೆ ಅಂತ ಹೇಳಿ ನಾವು ಇಲ್ಲಿ ನೋಡೋಣ. ಆ ದೂತನವನನ್ನ ಬಿಟ್ಟು ಹೋದನು ಅಂತೇಳಿ 10ನೇ ವಚನ ನಮಗೆ ತಿಳಿಸ್ತದೆ. ಆಗ ಪೇತ್ರನು ಎಚ್ಚರವಾಗಿ ಕರ್ತನು ತನ್ನ ದೂತನನ್ನು ಕಳುಹಿಸಿ ಹೆರೋದನ ಕೈಯಿಂದಲೂ ಯೆಹೂದ್ಯರ ಜನರು ನನಗೆ ಮಾಡಬೇಕೆಂದಿದ್ದ ಕೇಡಿನಿಂದಲೂ ನನ್ನನ್ನು ಬಿಡಿಸಿದನು ಎಂದು ನನಗೀಗ ನಿಜವಾಗಿ ತಿಳಿದು ಬಂದದೆ. ಈಗ ಅವನು ಕನಸಿನಿಂದ ಎದ್ದವನು ಹಾಗೆ ಈಗ ಅವನು ಹೇಳ್ತಾ ಇದ್ದಾನೆ ಒಂದೊಂದಾಗಿ. ಒಂದು ವೇಳೆ ನಾನು ಸೆರೆಮನಿಯೊಳಗೆ ಉಳಿದಿದ್ರೆ ನಾಳೆ ನನ್ನ ಪರಿಸ್ಥಿತಿ ಏನಾಗ್ತಾ ಇತ್ತು ಅಂತ ಹೇಳಿ ಅದನ್ನು ಈಗ ಅವನು ಹೇಳ್ತಾ ಇದ್ದಾನೆ. ನೋಡ್ರಿ, ಹೆರೋದನ ಕೈಯಿಂದ ಬಿಡಿಸಿದ ದೇವರು. ಈಗ ಎರಡನೇದಾಗಿ ಯಹೂದ್ಯರು ನನಗೆ ಮಾಡಬೇಕೆಂದಿದ್ದ ಕೇಡಿನಿಂದ ನನ್ನನ್ನು ಬಿಡಿಸಿದ. ಮೂರನೇದಾಗಿ ಅವನೇನ್ ಹೇಳ್ತಾನೆ, ನನಗೀಗ ನಿಜವಾಗಿ ತಿಳಿದು ಬಂತು ಅಂತ ಹೇಳ್ತಾನೆ. ನೌ ಹಿ ಈಸ್ ಎಕ್ಸ್ಪೀರಿಯನ್ಸಿಂಗ್ ದ ರಿಯಾಲಿಟಿ. ನಿಜತ್ವ ಏನಿದೆ ಅಥವಾ ನಿಜ ವಿಷಯಗಳು ಏನಿವೆ ಎಂಬುದನ್ನು ಅವನು ಅರಿತುಕೊಳ್ತಾ ಇದ್ದಾನೆ ಎಂಬ ಮಾತು ಇಲ್ಲಿ ಸ್ಪಷ್ಟವಾಗಿ ಹೇಳಲಾಗಿದೆ. ಆಮೇಲೆ ಏನಾಯ್ತು ಅಂತಂದ್ರೆ 12ನೇ ವಚನ, ತರುವಾಯ ಅವನು ಯೋಚನೆ ಮಾಡಿಕೊಂಡು ಮಾರ್ಕನೆನಿಸಿಕೊಳ್ಳುವ ಯೋಹಾನನ ತಾಯಿಯಾದ ಮರಿಯಳ ಮನೆಗೆ ಬಂದನು ಎಂಬುದಾಗಿ ಇಲ್ಲಿ ಹೇಳಲಾಗಿದೆ. ಎಲ್ಲವೂ ಆಟೋಮೆಟಿಕ್ ಆಗಿತ್ತು, ಎಲ್ಲವೂ ಅದ್ಭುತವಾಗಿತ್ತು. ಈಗ ಅವನು ಎಲ್ಲಿ ಬರ್ತಾ ಇದ್ದಾನೆ ಅಂತಂದ್ರೆ, ಯಾಕೋಬ ಯಾರ ಮನೆಗೆ ಅಂತಂದ್ರೆ ಜಾನ್ ಮಾರ್ಕ್ ಎಂಬಂಥ ವ್ಯಕ್ತಿಯ ಮನೆಗೆ ಅವನು ಬರ್ತಾ ಇದ್ದಾನೆ ಅಂತ ಹೇಳಿ ಇಲ್ಲಿ ನಮಗ ತಿಳಿದು ಬರ್ತದೆ. ಓಕೆ, ಈಗ ಇಷ್ಟಾದ್ಮೇಲೆ ಸ್ವಲ್ಪ ನಾವು ಪಾಸ್ ಮಾಡಿ, ಅಂದ್ರೆ ಸ್ವಲ್ಪ ನಿಂತ್ಕೊಂಡು ಈ ಎರಡು ಘಟನೆಗಳನ್ನ ನಾವು ಸ್ವಲ್ಪ ಅವುಗಳಿಂದ ಏನ್ ತಿಳ್ಕೊಳ್ಬೇಕು ಅಂಥೇಳಿ ನಾವು ಸ್ವಲ್ಪ ತಿಳ್ಕೊಳ್ಳೋಣ. ಈಗ ಅದರ ಅರ್ಥ ನಾವು ಮಾಡಿಕೊಳ್ಳೋಣ. ಮೊದಲೇ ಒಂದು ಭಾಗದಲ್ಲಿ ಯಾಕೋಬನು ಕೊಲ್ಲಲ್ಪಟ್ಟನು, ಕತ್ತಿಯಿಂದ ಕೊಲ್ಲಲ್ಪಟ್ಟನು ಅಂತ ಹೇಳಿ ಮೊದಲೇ ಒಂದು ಭಾಗದಲ್ಲಿ ನಾವು ನೋಡಿದ್ವಿ, ಮೊದಲೇ 2 ವಚನಗಳು. ಈಗ ಮುಂದಿನ ಭಾಗದಲ್ಲಿ ಇಷ್ಟೆಲ್ಲ ವಿವರಣೆ ನೋಡಿದಾಗ ಪೇತ್ರನನ್ನ ದೇವರು ತನ್ನ ದೂತನನ್ನ ಕಳಿಸಿ ಮರಣದಿಂದ ಅವನನ್ನ ತಪ್ಪಿಸಿದನು, ಕಾಯ್ದನು ಎಂಬುದಾಗಿ 2ನೇ ಭಾಗದಿಂದ ನಾವು ಕಂಡುಕೊಂಡೆವು.
ಈಗ ನಿಮ್ಗೆ ಅನಿಸ್ತಿರ್ಬೋದು, ಒಬ್ಬನೇ ದೇವರಿದ್ದಾನೆ, ಆದ್ರೆ ಯಾಕೋಬನಲ್ಲಿ ಸಾಯ್ತಾನೆ, ಆದ್ರೆ ಪೇತ್ರನು ಉಳಿತಾನೆ. ಇದು ಹೇಗೆ ಎನ್ನುವಂತ ಒಂದು ವಿಚಾರ ನಿಮಗೆ ಬಂದಿರಬಹುದು. ಇದು ಬಹಳ ಮುಖ್ಯವಾದಂತಹ ವಿಷಯ. ಅದಕ್ಕಾಗಿ ನಾನು ಟೈಟಲ್ ಅದನ್ನ ಅದಕ್ಕೆ ಕೊಟ್ಟಿದ್ದೇನೆ. ಏನಂತ ಹೇಳಿ, ಯಾಕೋಬನ ಸಮಯ ಬಂತು, ಅವನನ್ನ ದೇವರು ಕರೆದುಕೊಂಡ. ಪೇತ್ರನಿಗೆ ಇನ್ನೂ ಸಮಯ ಬರಲಿಲ್ಲ, ಆದ ಕಾರಣ ಅವನು ಉಳಿದುಕೊಂಡ. ನೆನ್ಪಿಟ್ಕೊಳ್ರಿ, ವೆರಿ ಸಿಂಪಲ್ ಅಂಡ್ ವೆರಿ ಈಸಿ ಟು ಅಂಡರ್ಸ್ಟ್ಯಾಂಡ್. ಯಾಕೋಬನ ಸಮಯ ಬಂತು, ಆಗ ಆತನನ್ನ ದೇವರು ತನ್ನ ಕಡೆಗೆ ಕರೆದುಕೊಂಡ. ಹಿ ವಾಸ್ ಪ್ರಮೋಟೆಡ್ ಟು ಗ್ಲೋರಿ. ಅವನು ಕೊಲ್ಲಲ್ಪಡ್ತಾನೆ ನಿಜ, ಆದ್ರೆ ಕೊಲ್ಲಲ್ಪಟ್ಟ ಮರುಕ್ಷಣದಲ್ಲಿಯೇ ಅಥವಾ ಅದೇ ಕ್ಷಣದಲ್ಲಿಯೇ ಕಣ್ಣು ಮುಚ್ಚಿ ಕಣ್ಣು ತೆಗೆಯೋದ್ರೊಳಗಾಗಿಯೇ ಅವನು ದೇವರ ಬಳಿಗೆ ಹೋದನು. ಪ್ರಮೋಟೆಡ್ ಟು ಗ್ಲೋರಿ ಅಂತ ಹೇಳಿ ನಾವು ತಿಳ್ಕೊಂಡಿರ್ಬೇಕು. ಅವನಿಗೆ ಒಂದು ಕೊಲೆ ಅಂತ ಹೇಳಿ ನಮಗೆ ಅನ್ಸಿದ್ರು ಕೂಡ ಅವನ ದೃಷ್ಟಿಗೆ ಅಥವಾ ಅವನ ಜೀವನದಲ್ಲಿ ಅದೊಂದು ದೊಡ್ಡ ಆಶೀರ್ವಾದ ಆಗಿತ್ತು. ದೇವರ ಬಳಿಗೆ ಹೋಗಿ ಸೇರ್ಕೊಂಡ ಅಂತ ಹೇಳಿ ಅವನ ಬಗ್ಗೆ ನಾವು ಕಾಣ್ತೇವೆ. ಅದೇ ರೀತಿಯಾಗಿ ಪೇತ್ರನ ವಿಷಯವಾಗಿ ನೋಡುವಾಗ ಸಮಯ ಬಂದಿಲ್ಲ. ಹಿಸ್ ಟೈಮ್ ಹ್ಯಾಸ್ ನಾಟ್ ಕಮ್ ಟು ಲೀವ್ ದಿಸ್ ವರ್ಲ್ಡ್. ಯಾಕಂದ್ರೆ ಇನ್ನೂ ಬಹಳಷ್ಟು ಕೆಲಸ ಮಾಡಿಸ್ಕೊಳ್ಬೇಕು ಆಗಿತ್ತು ದೇವರ ಅವನ ಕಡೆಯಿಂದ. ಆದ ಕಾರಣ ದೇವರು ಅವನನ್ನ ಉಳಿಸಿದ, ಅದ್ಭುತವಾಗಿ ಅವನನ್ನು ಉಳಿಸಿದ ಮತ್ತು ಅವನ ಮೂಲಕವಾಗಿ ಸೇವೆಯನ್ನ ಮುಂದರಿಸಿದ ಎಂಬುದು ಇಲ್ಲಿ ನಮಗ ಕಂಡು ಬರುವಂತ ಅದ್ಭುತವಾದಂತ ವಿಚಾರ. ಆದ ಕಾರಣ ನಾವು ಕೀರ್ತನೆಗಾರನು ಒಂದು ಮಾತು ಹೇಳ್ತಾನೆ 31ನೇ ಅಧ್ಯಾಯ 15ನೇ ವಚನದಲ್ಲಿ. ಏನಂತ ಹೇಳಿ, ನನ್ನ ಆಯುಷ್ಕಾಲವು ನಿನ್ನ ಕೈಯಲ್ಲಿದೆ. ಯಾಕೋಬನ ಆಯುಷ್ಕಾಲವು ದೇವರ ಕೈಯಲ್ಲಿತ್ತು, ಪೇತ್ರನ ಆಯುಷ್ಕಾಲವು ದೇವರ ಕೈಯಲ್ಲಿ ಇತ್ತು. ಆದ ಕಾರಣ ಯಾಕೋಬನ ಸಮಯ ಬಂದ ಕೂಡಲೇ ಅವನನ್ನ ಕರೆದುಕೊಂಡ್ಬಿಟ್ಟ. ಆಮೇಲೆ ಪೇತ್ರನ ಸಮಯ ಇನ್ನೂ ಇದೆ ಅವನ ಸಮಯ ಅಂತ ಹೇಳಿ ಇರುವಾಗ ಅವನನ್ನ ಉಳಿಸಿದ. ಅಂದ್ರೆ ದೇವರು ಎಷ್ಟು ಸಾರ್ವಭೌಮನಾಗಿದ್ದಾನೆ, ಆತನ ವಿಚಾರಗಳು ಎಷ್ಟು ನ್ಯಾಯವಾಗಿವೆ ಎಂಬುದನ್ನ ನಾವು ತಿಳ್ಕೊಂಡಿರ್ಬೇಕು. ಲೆಟ್ ಅಸ್ ನಾಟ್ ಥಿಂಕ್ ಇನ್ ದ ವೇ ಆಫ್ ದಿಸ್ ವರ್ಲ್ಡ್. ಈ ಲೋಕ ಯಾವ ರೀತಿಯಾಗಿ ವಿಚಾರ ಮಾಡ್ತದೆ ಹಾಗೆ ನಾವು ವಿಚಾರ ಮಾಡೋದು ಬೇಡ. ದೇವರು ಯಾಕೋಬನನ್ನ ಯಾಕೆ ಕೊಲಿಸಿದ, ಆ ಪೇತ್ರನ ಯಾಕೆ ಉಳಿಸಿದ ಅಂತ ಹೇಳಿ ಈ ದೇವರ ಬಗ್ಗೆ ನಾವು ಹಾಗೆ ವಿಚಾರ ಮಾಡದೆ, ದೇವರ ವಿಚಾರಗಳು, ದೇವರ ಕಾರ್ಯಗಳು, ದೇವರ ಸಮಯಗಳು, ದೇವರ ಸೇವೆ ಅದು ಎಷ್ಟು ವಿಶೇಷವಾಗಿದೆ ಮತ್ತು ಆತನು ಯಾವ ರೀತಿಯಾಗಿ ಅದನ್ನ ನಡೆಸ್ತಾನೆ. ಮತ್ತು ಯಾವ ರೀತಿಯಾಗಿ ತನ್ನ ಸೇವಕರನ್ನ ಆತನು ಉಪಯೋಗಿಸಬೇಡ, ಆದ್ರೆ ಅದು ದೇವರ ಚಿತ್ತಕ್ಕೆ ಅನುಸಾರವಾದಿ ಆದದ್ದು. ಸಾರ್ವಭೌಮನಾದಂತ ಅಂದ್ರೆ ಎಲ್ಲವನ್ನೂ ತಿಳಿದ ಓಮಿಷಿಯಂಟ್ ಗಾಡ್, ದೇವರು ಎಲ್ಲವನ್ನು ಸರ್ವ ಜ್ಞಾನಿಯಾದಂತಹ ದೇವರು ಮಾಡಿದಂತಹ ಕೆಲಸ, ಮಾಡುವಂತಹ ಕೆಲಸ ಆಗಿರ್ತವೆ. ಅವುಗಳನ್ನ ನಾವು ಯಾವಾಗಲೂ ಸ್ವೀಕರಿಸುವುದಕ್ಕೆ ಸಿದ್ಧರಾಗಿರ್ಬೇಕು ಎಂಬುದನ್ನ ಈ ಭಾಗ ನಮಗೆ ತಿಳಿಸ್ಕೊಡ್ತದೆ. ಓಕೆ, ಈಗ ಇನ್ನೊಂದು ಈ ಒಂದು ವಿಷಯ ನಾನು ಹೇಳ್ತಿರುವಾಗ ನಮ್ಮ ದೇಶದಲ್ಲಿಯೂ ಸಹ ಇಂತಹ ಒಂದು ಘಟನೆ ನಡೆಯಿತು. ಈಗ ನೀವು ಪೇತ್ರನ ವಿಷಯವಾಗಿ ನೋಡಿದ್ರಿ, ಯಾವ ರೀತಿಯಾಗಿ ಆತನು ಆ ಸೆರೆಮನೆ ಒಳಗಿಂದ ದೇವದೂತನು ಬಂದವನನ್ನ ಬಿಡಿಸಿ ಕರ್ಕೊಂಡು ಹೋಗಿ ಅವನು ಎಲ್ಲಿ ಸೇರಿಸಿದ ಎಂಬ ವಿಚಾರವನ್ನ ನೀವೆಲ್ಲಾನು ಕೇಳಿದ್ದೀರಿ. ದೇವರ ಅದ್ಭುತವಾದಂತಹ ಕೆಲಸ. ಅದೇ ರೀತಿಯಾಗಿ ನಮ್ಮ ಭಾರತ ದೇಶದ ಇತಿಹಾಸವನ್ನ ನಾವು ನೋಡುವಾಗ ಒಂದು ಅದ್ಭುತವಾದಂತಹ ಇದೇ ರೀತಿಯಲ್ಲಿ ಆದಂತಹ ಒಂದು ವಿಚಾರವನ್ನ, ಘಟನೆಯನ್ನ ನಿಮ್ಮ ಮುಂದೆ ಇಡ್ಲಿಕ್ಕೆ ನಾನು ಮನಸ್ಸು ಮಾಡ್ತೇನೆ. ಎಕ್ಸಾಕ್ಟ್ಲಿ ಸೇಮ್ ಅಂತ ಹೇಳ್ಬೋದು ನೀವು. ಅದ್ಯಾರ್ದಂತಂದ್ರೆ ಅಪಾಸ್ಟಲ್ ಆಫ್ ಇಂಡಿಯಾ ಎಂಬುದಾಗಿ ಕರೆಸಿಕೊಳ್ಳಲ್ಪಡುವಂತ ದೇವಭಕ್ತ. ಅವನು ಯಾರಂತಂದ್ರೆ ನೀವೆಲ್ರಿಗೂ ಗೊತ್ತಿರಬೇಕು. ಈಗಾಗಲೇ ನೀವು ಅದನ್ನು ಉಚ್ಚರಿಸಿರ್ಬಹುದು. ನೀವು ಮ್ಯೂಟ್ ಆಗಿದೆ, ಆದ ಕಾರಣ ನಾನು ಕೇಳ್ತಾ ಇಲ್ಲ. ಆದ್ರೆ ಖಂಡಿತವಾಗಿ ನಿಮಗೆ ಆ ವ್ಯಕ್ತಿಯ ಹೆಸರು ನಿಮ್ ಕಣ್ಣು ಮುಂದೆ ಬಂದಿರಬೇಕು. ಅಪಾಸ್ಟಲ್ ಆಫ್ ಇಂಡಿಯಾ ಅವನು ಯಾರಂತಂದ್ರೆ ಸಾಧು ಸುಂದರ್ ಸಿಂಗ್. ಸಾಧು ಸುಂದರ್ ಸಿಂಗ್ ಎಂಬಂತ ದೇವರ ಭಕ್ತರು ಅದ್ಭುತವಾದಂತ ಸೇವೆಯನ್ನ ಮಾಡಿದ್ದಾರೆ. ಅವರು ವಿಶೇಷವಾಗಿ ಟಿಬೆಟ್ ಅಂತ, ನೇಪಾಳ್, ಟಿಬೆಟ್ ಎಲ್ಲ ಪ್ರದೇಶಗಳಿಗೆ ಹೋಗಿ
ದೇವರ ಸೇವೆಯನ್ನ ಅದ್ಭುತವಾಗಿ ಮಾಡಿದಂತ ಒಬ್ಬ ವ್ಯಕ್ತಿ ಸಾಧು ಸುಂದರ್ ಸಿಂಗ್. ಅವರ ಜೀವನದಲ್ಲಿ ಇಂಥ ಒಂದು ಘಟನೆ ನಡೆಯಿತು ಅಂತ ಹೇಳಿ ನಮಗ ಇತಿಹಾಸ ಅಂದ್ರೆ ನಮ್ಮ ಭಾರತ ದೇಶದಲ್ಲಿ ಸ್ವಾರ್ಥೆಯ ಒಂದು ಇತಿಹಾಸ ಹಿನ್ನೆಲೆಯನ್ನ ನೋಡುವಾಗ ಅಲ್ಲಿ ನಮಗ ಕಂಡು ಬರ್ತದೆ. ಒಂದ್ಸಲ ಏನಾಯ್ತು ಅಂತಂದ್ರೆ, ಒಬ್ಬ ಅಧಿಕಾರಿ ಸಾಧು ಸುಂದರ್ ಸಿಂಗ್ ಅವರು ಸ್ವಾರ್ಥ ಸೇವೆ ಮಾಡ್ತಿರುವಾಗ ಅವನನ್ನ ಹಿಡಿದುಕೊಂಡು ಹೋಗ್ತಾರೆ. ಹೋಗಿ ಒಂದು ಹಾಳ್ಬಾವಿಯಲ್ಲಿ ಮುಗಿದ್ ಬಿಡ್ತಾರೆ. ಹಿ ವಾಸ್ ಪುಟ್ ಇನ್ ಟು ಎ ಡ್ರೈ ವೆಲ್. ಆದ್ರೆ ಅಲ್ಲಿ ಅನೇಕ ಜನರನ್ನ ಹಿಂದೆ ಹಾಕಿದ್ರು, ಅದೇ ಸ್ಥಳದಲ್ಲಿ ಇವನನ್ನ ಹಾಕ್ಬಿಡ್ತಾರೆ. ಆಮೇಲೆ ಮೇಲೆ ಆ ಬಾವಿಗೆ ಕವರ್ ಮಾಡ್ತಾರೆ. ಆಮೇಲೆ ಒಂದು ಲಾಕ್ ಮಾಡ್ಬಿಡ್ತಾರೆ. ಅಂದ್ರೆ ಕೀಲಿಯನ್ನ ಹಾಕಿ ಕಿಲಿಕೈಯನ್ನ ತೆಗೆದುಕೊಂಡು ಹೋಗ್ಬಿಡ್ತಾರೆ. ಇಂತಹ ಒಂದು ಸ್ಥಳದಲ್ಲಿ ಸಾಧು ಸುಂದರ್ ಸಿಂಗ್ ಅವರು ಬಿದ್ಕೊಂಡ್ರು. ಒಳಗೆ ಹೋಗಿ ಬಿದ್ದಾಗ ಅವರ ಭುಜಕ್ಕೆ ಪೆಟ್ಟಾಯಿತು ಅಂತ ಹೇಳಿ ಅವರ ಚರಿತ್ರೆ ನಮಗ ಹೇಳ್ತದೆ. ಆದ್ರೂ ಕೂಡ ಅವರು ಪ್ರಾರ್ಥನೆಯನ್ನ ಆ ಒಂದು ಹಾಳಭಾವಿಯಲ್ಲೇ ಮಾಡ್ತಾ ಹೋದ್ರು. ಯಾವ ರೀತಿಯಾಗಿ ಪೇತ್ರನು ಸೆರೆಮನಿಯಲ್ಲಿದ್ದಾಗ ಅವನ ಹಿಂದೆ ಇದ್ದಂತಹ ಜನರು ಕ್ರೈಸ್ತರು ಅವ್ರು ಯಾವ ರೀತಿಯಾಗಿ ಪ್ರಾರ್ಥನೆಯಲ್ಲಿ ಆಸಕ್ತಿಯಿಂದ ಮುಂದುವರೆದ್ರು ಅಂತ ಹೇಳಿ ನಾವು ನೋಡ್ತೀವಿ. ಅದೇ ರೀತಿಯಾಗಿ ಸಾಧು ಸುಂದರ್ ಸಿಂಗ್ ಅವರು ಸಹ ಪ್ರಾರ್ಥನೆ ಮಾಡ್ಲಿಕ್ಕೆ ಮುಂದಾದ್ರು ಅಂತೇಳಿ. ಒಂದ್ ದಿವಸ ಆಯ್ತು, ಅಲ್ಲಿ ಕೆಳಗಡೆ ನೋಡಿದ್ರೆ ಎಲುಬುಗಳಿವೆ, ಅಸ್ಥಿ ಪಂಜರಗಳಿವೆ. ಇಂಥ ಒಂದು ಭಯಂಕರವಾದಂತಹ ಸ್ಥಿತಿಯಲ್ಲಿ ಬಿದ್ದುಕೊಂಡಿದ್ದಾರೆ ಸಾಧು ಸುಂದರ್ ಸಿಂಗ್ ಅವರು, ಅಪಾಸ್ಟಲ್ ಆಫ್ ಇಂಡಿಯಾ. ಒಂದ್ ದಿವಸ ಆಯ್ತು, 2 ದಿವಸ ಆಯ್ತು, 3ನೇ ದಿವಸ ರಾತ್ರಿಯ ಸಮಯದಲ್ಲಿ ಒಂದು ಶಬ್ದ ಕೇಳ್ತಾ ಇದೆ. ಆ ಶಬ್ದ ಆ ಬಾವಿಯ ಮೇಲೆ ಏನ್ ಕವರ್ ಮಾಡಿ ಹೋಗಿದ್ರಲ್ಲ, ಆಮೇಲೆ ಲಾಕ್ ಮಾಡಿ ಹೋಗಿದ್ರ, ಕಿಲಿಗೆ ಹಾಕಿ ಕಿಲಿಕೈಯನ್ನ ತೆಗೆದುಕೊಂಡು ಹೋಗಿದ್ರು, ಅದು ಓಪನ್ ಆಗ್ತಾ ಇದೆ. ಕೀಲಿ ಓಪನ್ ಆಗ್ತಾ ಇದೆ. ಆಮೇಲೆ ಕೀಲಿಯನ್ನು ತೆಗೆದ ಮೇಲೆ ಆ ಮುಚ್ಚಳ ಅದು ಎತ್ತಲ್ಪಡ್ತಾ ಇದೆ. ಆಮೇಲೆ ಏನಾಯ್ತು ಅಂತಂದ್ರೆ, ಒಂದು ಹಗ್ಗವನ್ನು ಕೆಳಗೆ ಬಿಡ್ತಾ ಇದ್ದಾರೆ. ಯಾರು ಬಿಡ್ತಾ ಇದ್ದಾರೆ ಗೊತ್ತಿಲ್ಲ, ಆದ್ರೆ ಅವರು ಅನುಭವ ನೋಡ್ರಿ ಹೇಗಿತ್ತು ಅಂತಂದ್ರೆ, ಆ ಹಗ್ಗವನ್ನ ಅವರು ಬಿಟ್ರು ಅಂತ ಮೇಲಿನಿಂದ. ಆಮೇಲೆ ಸಾಧು ಸುಂದರ್ ಸಿಂಗ್ ಅವರಿಗೆ ಹೇಳಿದ್ರು ಏನಂತ ಹೇಳಿ, ನೀನು ಈ ಹಗ್ಗವನ್ನ ಹಿಡಿದುಕೋ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಸಾಧು ಸುಂದರ್ ಸಿಂಗ್ ಅವರಿಗೆ ಹಿಡಿಲಿಕ್ಕೆ ಆಗ್ತಾ ಇಲ್ಲ. ಯಾಕಂದ್ರೆ ಅವ್ರ ಭುಜ ಈಗಾಗಲೇ ಅದು ಗಾಯಗೊಂಡಿದೆ, ಅದು ತೊಂದರೆಯಲ್ಲಿದೆ, ಹಿಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಆದ್ರೂ ಕೂಡ ಆ ಹಗ್ಗ ಯಾವ ರೀತಿಯಾಗಿತ್ತಂತಂದ್ರೆ, ಅದಕ್ಕೆ ಒಂದು ಲೂಪ್ ಇತ್ತಂತಂದ್ರೆ, ಲೂಪ್ ಅಂತಂದ್ರೆ ಒಂದು ಒಂದು ಈಗ ನೀವು ನೇಣು ಹಾಕುವಾಗ ನೋಡ್ತಿರಲ್ಲ ಯಾವ ರೀತಿಯಾಗಿರ್ತದ ಅಂತ ಹೇಳಿ, ಆ ರೀತಿಯಾಗಿ ಒಂದು ಲೂಪ್ ಇತ್ತು ಅಂತ ಹೇಳಿ ನಮಗ ಅಲ್ಲಿ ಕಂಡು ಬರ್ತದೆ. ಅಂದ್ರೆ ಅಲ್ಲಿ ನೀವು ಕಾಲಿಡಬಹುದು, ಅದರ ಮೇಲೆ ಒಂದು ಜಸ್ಟ್ ಒಂದು ಗ್ಯಾಪ್ ಇರ್ತದ ಅಂತ ಹೇಳಿ, ಹಿಂಗ ಒಂದು ನೇಣು ಹಾಕುವಂತಹ ರೀತಿಯಲ್ಲಿ ಇರ್ತದಲ್ಲ, ಆ ಒಂದು ರೀತಿಯಲ್ಲಿ ಇದ್ದಂತಹ ಆ ಹಗ್ಗದ ಮೇಲೆ ಸಾಧು ಸುಂದರ್ ಸಿಂಗ್ ಅವರು ಕಾಲಿಟ್ರು ಅಂತ ಹೇಳಿ ಅಲ್ಲಿ ಹೇಳಲಾಗಿದೆ ಅವರ ಅನುಭವದಲ್ಲಿ. ಆಮೇಲೆ ಹಗ್ಗ ಅದು ಮೇಲೆ ಅವ್ರು ಜಗ್ಗಿದ್ರು. ಆಮೇಲೆ ಸಾಧು ಸುಂದರ್ ಸಿಂಗ್ ಅವರು ಸಹ ಅಲ್ಲಿ ಮೇಲೆ ಬಂದ್ರು ಅಂತ ಹೇಳಿ ನಮಗ ಅಲ್ಲಿ ತಿಳಿದು ಬರ್ತದೆ. 3ನೇ ದಿವಸ ರಾತ್ರಿ ಹೊರಗೆ ಬಂದ ಮೇಲೆ ಅವರು ಆ ಯಾರ ವ್ಯಕ್ತಿ ತನಗೆ ಈ ಹೆಲ್ಪ್ ಮಾಡಿದ್ದಾರೆ ಅವರಿಗೆ ಥ್ಯಾಂಕ್ಸ್ ಹೇಳ್ಬೇಕಂತ ಹೇಳಿ ಸುತ್ತಲೂ ಎಲ್ಲಾ ಕಡೆ ನೋಡ್ತಾ ಇದ್ದಾರೆ, ಆದ್ರೆ ಯಾರು ಕಾಣ್ತಾ ಇಲ್ಲ. ನೋಡ್ರಿ ಎಷ್ಟು ಅದ್ಭುತ ಅಲ್ಲಿ ನಡೀತಾ ಇದೆ. ಯಾವ ರೀತಿಯಾಗಿ ಪೇತ್ರನನ್ನ ಉಳಿಸಿದಂತ ಅಥವಾ ಅವನನ್ನು ಬಿಡಿಸಿದಂತ, ಹೊರಗೆ ಕರ್ಕೊಂಡ್ ಬಂದಂತ ದೇವದೂತ ಕಣ್ಮರಿ ಆದನೋ, ಅದೇ ರೀತಿಯಾಗಿ ಇಲ್ಲಿಯೂ ಸಹ ನಡೀತಾ ಇದೆ. ಸಾಧು ಸುಂದರ್ ಸಿಂಗ್ ಅವರು ಆ ಕಡೆ ಈ ಕಡೆ ನೋಡಿ ಅವರಿಗೆ ಥ್ಯಾಂಕ್ಸ್ ಹೇಳ್ಬೇಕೆಂಬುದಾಗಿ ನೋಡಿದ್ರೆ ಯಾರು ಇಲ್ಲ. ಆದ್ರೆ ಅವರು ಉಳಿಸಲ್ಪಟ್ಟದ್ದನ್ನ ಅಲ್ಲಿ ಅವರು ಹೇಳಿದ್ದಾರೆ. ಯಾವ ರೀತಿಯಾಗಿ ಹಾಳ್ಭಾವಿಯಿಂದ ಮೇಲೆ ಬಂದ್ರು. ಮರುದಿವ್ಸ ಅವ್ರು ಏನ್ ಮಾಡಿದ್ರು ಅಂತಂದ್ರೆ, ಹೋಗಿ ತಿರುಗಿ ಸ್ವಾರ್ಥ ಸಾರುವುದಕ್ಕೆ ಶುರು ಮಾಡಿದ್ರು. ಯಾವ ಸ್ಥಳದಲ್ಲಿ ಅವ್ರನ್ನ ಹಿಡಿದಿದ್ರು ಅದೇ ಸ್ಥಳದಲ್ಲಿ ಹೋಗಿ ಅವರು 3 ದಿವಸಗಳಾದ ಮೇಲೆ ಹೋಗಿ ಸ್ವಾರ್ಥೆಯನ್ನ ಸಾರುವುದಕ್ಕಾಗಿ ತಿರುಗಿ ಶುರು ಮಾಡಿದ್ರು ಅಂತ ಹೇಳಿ ಅವ್ರು ಹೇಳ್ತಾರೆ. ಆಗೇನಾಯ್ತು ಅಂತಂದ್ರೆ, ಅವರನ್ನ ಹಿಡಿದು ಬಾವಿಯಲ್ಲಿ ಹಾಕಿದಂತ ಅಧಿಕಾರಿ ಇದನ್ನ ಯಾರೋ ಹೋಗಿ ಹೇಳಿದ್ರು ಅವನಿಗೆ, ಆ ಅಧಿಕಾರಿಗೆ, ಹೀಗೀಗೆ ಸಾಧು ಸುಂದರ್ ಸಿಂಗ್ ಮೊನ್ನೆ ಹಿಡಿದಂತ ಸ್ಥಳದಲ್ಲಿ ತಿರುಗಿ ಸ್ವಾರ್ಥ ಸಾರ್ತಾ ಇದ್ದಾರೆ ಎಂಬುದಾಗಿ ಹೇಳಿದಾಗ ಅವನು ಓಡಿ ಬಂದ. ಹೌ ಇಟ್ ಕ್ಯಾನ್ ಹ್ಯಾಪನ್, ನಾನು ಮುಚ್ಚಳ ಹಾಕಿ ಲಾಕ್ ಮಾಡಿ ಬಂದಿದ್ದೇನೆ ಮತ್ತು ಇದು ಹೇಗೆ ಆಗಿತ್ತು ಅಂತ ಹೇಳಿ ನೋಡ್ಲಿಕ್ಕೆ ಅವನು ಬಂದು ನೋಡ್ತಾನೆ, ನಿಜವಾಗಿ ಅಲ್ಲಿ ಸಾಧು ಸುಂದರ್ ಸಿಂಗ್ ಸ್ವಾರ್ಥೆಯನ್ನ ಸಾರ್ತಾ ಇದ್ದಾರೆ ಜನರಿಗೆ. ಆಗ ಅವನು ಕಂಡ್ಲಿಕ್ಕೆ, ಅವನು ನಂಬಲಿಕ್ಕೆ ಆಗ್ಲಿಲ್ಲ.
ಆಗ ಅವನು ವಿಚಾರ ಮಾಡ್ದ, ಏನಂತ, ಯಾರೋ ಆ ಕಿಲಿಕಾಯನ್ನ ತೆಗೆದುಕೊಂಡು ಹೋಗಿ ಆ ಕೀಲಿಯನ್ನ ತೆಗೆದು ಅವನನ್ನ ಮೇಲೆ ಜಗ್ಗಿದ್ದಾರೆ ಅಂತ ಹೇಳಿ ಅವನು ವಿಚಾರ ಮಾಡ್ದ. ಆಮೇಲೆ ಅವನು ಶುರು ಮಾಡ್ದ ಹುಡುಕ್ಲಿಕ್ಕೆ ಆ ಕಿಲಿಕಾಯಿ ಎಲ್ಲಿದೆ ಅಂತ ಹೇಳಿ. ಆ ಕಿಲಿಕಾಯಿ ಎಲ್ಲಿತ್ತು ಅಂತಂದ್ರೆ ಅವನ ಸೊಂಟದಲ್ಲಿ ಇತ್ತಂತ. ಅಂದ್ರೆ ಇಟ್ ವಾಸ್ ಇನ್ ಇಸ್ ಬೆಲ್ಟ್ ಓನ್ಲಿ ಅಂತ ಹೇಳಿ ಅವನಿಗೆ ಗೊತ್ತಾದಾಗ ಅವನ ಬಾಯಿ ಮುಚ್ಚಿತು ಅಂತ ಹೇಳಿ ನಮಗ ಅಲ್ಲಿ ಕಂಡು ಬರ್ತದೆ. ಅವನೇನ್ ವಿಚಾರ ಮಾಡಿದಾಗ ಆಗ್ಲಿಲ್ಲ, ಆದ್ರೆ ದೇವರು ಅದನ್ನ ಮಾಡಿದ ಎಂಬುದಾಗಿ ಅವನಿಗೆ ಗೊತ್ತಾಯ್ತು. ಯಾಕಂದ್ರೆ ಕಿಲಿಕೆ ಅವನಲ್ಲೇ ಇದೆ, ಯಾರು ಹೋಗಿ ಅದನ್ನ ತೆಗಿಲಿಕ್ಕೆ ಆಗ್ತದೆ? ಆಗುದಿಲ್ಲ. ಆದ್ರೆ ಯಾರು ಮಾಡಿದ್ರು? ದೇವರೇ ಅದನ್ನ ಮಾಡಿದನು, ಸಾಧು ಸುಂದರ್ ಸಿಂಗ್ ಅವರ ಸಲುವಾಗಿ ಅಂತ ಹೇಳಿ ಅವರು ತಮ್ಮ ಸುಂದರವಾದಂತ, ಅದ್ಭುತವಾದಂತ, ಭಯಾನಕವಾದಂತಹ ಒಂದು ಅನುಭವ, ಬಹಳ ಭಯಾನಕ ಅಂತ ಅನಿಸ್ತದಲ್ಲ ನಿಮ್ಗೆ. ಅಂತ ಸ್ಥಳದಲ್ಲಿ ಅವರು 3 ದಿವಸ ರಾತ್ರಿ ಇದ್ದು ಆಮೇಲೆ ಅವ್ರ ಮೇಲೆ ಜಗ್ಗಲ್ಪಟ್ರು ಮತ್ತು ಸ್ವಾರ್ಥೆಯನ್ನ ಸಾರುವುದಕ್ಕಾಗಿ ತಿರುಗಿ ಹೋದ್ರು ಅಂತ ಹೇಳಿ ಹೇಳುವಾಗ ಎಷ್ಟು ಅದ್ಭುತವಾದ ರೀತಿಯಲ್ಲಿ ದೇವರು ಆಕ್ಟ್ಸ್ ಆಫ್ ಅಪಾಸಲ್ಸ್, ಅಪೋಸ್ತಲರ ಕೃತ್ಯಗಳನ್ನ ಮುಂದುವರಿಸಿದ್ದಾನೆ ಎಂಬಂತಹ ವಿಷಯವನ್ನ ನಾನು ಹೇಳಲಿಕ್ಕೆ ಬಹಳ ಸಂತೋಷ ಪಡ್ತೀನಿ. ದ ಆಕ್ಟ್ಸ್ ಆಫ್ ಅಪಾಸಲ್ಸ್ ಡಿಡ್ ನಾಟ್ ಸ್ಟಾಪ್, ಇಟ್ ಕಂಟಿನ್ಯೂಡ್ ಅಂತ ಹೇಳಿ. ಅದನ್ನ ಯಾರು ಮಾಡ್ಬೇಕು ಅಂತಂದ್ರೆ ಆತನನ್ನ ನಂಬಿದಂತ ನಾವು ಮಾಡ್ಬೇಕು. ಅದನ್ನ ಸಾಧು ಸುಂದರ್ ಸಿಂಗ್ ಅವರು ಮಾಡಿದ್ರು, ದೇವ್ರ ನಾಮಕ್ಕೆ ಸ್ತೋತ್ರ. ಆದ್ರೆ ನಾವು ಈಗ ಅದನ್ನ ಕೇಳಿದ್ದೇವೆ, ನಮ್ಮ ಮೇಲೆ ಬಿದ್ದ ಭಾರ, ಜವಾಬ್ದಾರಿ ಅದಾಗಿದೆ ಎಂಬುದನ್ನ ಈ ಭಾಗ ನಮಗೆ ತಿಳಿಸ್ತಾ ಇದೆ. ಆದ ಕಾರಣ ಎಷ್ಟು ಅದ್ಭುತವಾದ ರೀತಿಯಲ್ಲಿ ದೇವರು ತನ್ನ ಕೆಲಸವನ್ನ ಆಗಲೂ ಮಾಡಿದ ಮತ್ತು ಈಗಲೂ ಸಹ ಮಾಡ್ತಾ ಇದ್ದಾನೆ ಎಂಬುದನ್ನ ನಾವು ತಿಳ್ಕೊಂಡಿರ್ಬೇಕಾದದ್ದು ಬಹಳ ಅವಶ್ಯವಾದಂತಹ ವಿಷಯ. ಮುಂದೆ ಏನಾಗ್ತದೆ ಅಂತಂದ್ರೆ ಅಪೊಸ್ತಲರ ಕೃತ್ಯ ಯಾವ ರೀತಿಯಾಗಿ ಈಗಲೂ ಸಹ ಬರೆಯಲ್ಪಡ್ತಾ ಇದೆ, ಯೇಸು ಸ್ವಾಮಿಯ ಕೃತ್ಯಗಳನ್ನ ಆತನು ಯಾವ ರೀತಿಯಾಗಿ ಮುಂದರಿಸಿದ್ದಾನೆ ಎಂಬುದನ್ನ ನಾವು ತಿಳ್ಕೊಂಡಿರ್ಬೇಕು. ಆಮೇಲೆ ಏನಾಯ್ತು ಅಂತಂದ್ರೆ ಯೇಸು ಕ್ರಿಸ್ತರು ಯಾವಾಗ್ಲೂ ನಮ್ಮೊಂದಿಗಿದ್ದಾರೆ. ಯಾಕಂದ್ರೆ ಮತ್ತಾಯನ ಸುವಾರ್ತೆ 28ನೇ ಅಧ್ಯಾಯ 18ರಿಂದ 20 ವಚನಗಳಲ್ಲಿ ಮಾತು ಇದೆ. ಅದನ್ನ ಮೇಲೆ ನಾನು ಹೇಳ್ತಾ ಇದ್ದೇನೆ. I am with you till the end of the age, all the days of your life. ಯುಗದ ಸಮಾಪ್ತಿಯವರೆಗೂ ಎಲ್ಲಾ ದಿವಸಗಳಲ್ಲಿ ನಾನು ನಿಮ್ಮ ಕೂಡ ಇದ್ದೇನೆ ಎಂಬುದಾಗಿ ಯೇಸು ಸ್ವಾಮಿ ಹೇಳಿದ್ದಾರೆ. ಅದನ್ನ ಸಾಧು ಸುಂದರ್ ಸಿಂಗ್ ಅವರ ಜೀವನದಲ್ಲಿ ಸಿದ್ಧ ಮಾಡಿ ತೋರಿಸಿದ್ರು, ಪೇತ್ರನ ಜೀವನದಲ್ಲಿ ಸಿದ್ಧ ಮಾಡಿ ತೋರಿಸಿದ್ರು. ತಮ್ಮ ಯೋಜನೆಗನುಸಾರವಾಗಿ ನಮ್ಮ ಜೀವನದಲ್ಲಿ ಅದನ್ನ ಸಿದ್ಧ ಮಾಡಿ ತೋರಿಸ್ಲಿಕ್ಕೆ ಯಾವಾಗ್ಲೂ ರೆಡಿ ಇದ್ದಾರೆ. ಆದ ಕಾರಣ ನಾವು ಏನ್ ಮಾಡ್ಬೇಕು ಅಂತಂದ್ರೆ ಎಲ್ಲ ಯುಗದ ಸಮಾಪ್ತಿಯವರೆಗೆ ಎಲ್ಲಾ ದಿವಸಗಳಲ್ಲಿ ನಾವು ಆತನ ಸೇವೆಯನ್ನ ಮಾಡುವವರಾಗಿ ಕಾರ್ಯವನ್ನ ಮುಂದರಿಸಿ ಜಯದ ಜೀವಿತವನ್ನ ನಾವು ಜೀವಿಸಿ ಆತನಿಗೆ ಮಹಿಮೆಯನ್ನ ತರುವಂತವರಾಗಿರ್ಬೇಕು ಎಂಬುದು ನಮ್ಮ ಮೇಲೆ ಇದ್ದಂತ ಒಂದು ಜವಾಬ್ದಾರಿಯಾಗಿ. 13ನೇ ವಚನಕ್ಕೆ ನಾವು ಬರುವಾಗ, ಪೇತ್ರ ಊರೊಳಗೆ ಬಿಟ್ಟು ದೇವದೂತ ಹೋಗ್ಬಿಟ್ಟ. ಅವನು ಎಲ್ಲಿ ಬರ್ತಾನೆ ಅಂತಂದ್ರೆ ನಾನು ಹೇಳಿದಲ್ಲ ನಿಮ್ಗೆ, ಜಾನ್ ಮಾರ್ಕ್, ಯೋಹಾನ ಮಾರ್ಕ್ ಅಂತ ಹೇಳಿ ಅಲ್ಲಿ ಅವನು ಯಾರಂತಂದ್ರೆ ಬಾರ್ನಬನ ಕಸಿನ್ ಆಗಿದ್ದ ಅಂತ ಹೇಳಿ, ಅವನ ಕಸಿನ್ ಆಗಿದ್ದ ಅಂತ ಹೇಳಿ ಅವನ ಬಗ್ಗೆ ನಾವು ನೋಡ್ತೇವೆ. ಅವನು ಅವರ ಮನೆಯಲ್ಲಿ ಪ್ರಾರ್ಥನೆ ನಡೆಯುತ್ತಾ ಇತ್ತು. ಅವನ ತಾಯಿ ಹೆಸರು ಸುಖ ಮರಿಯಳ ಅಂತ ಹೇಳಿ, ಮರಿಯಳ ಮನೆಯಲ್ಲಿ ಆ ಒಂದು ಪ್ರಾರ್ಥನೆ ನಡೀತಾ ಇತ್ತು ಅಂತ ಹೇಳಿ ಅಲ್ಲಿ ನಮಗ ಕಂಡು ಬರ್ತದೆ. ಪೇತ್ರ ಹೋಗಿ ಆ ಬಾಗಿಲನ್ನ ತಟ್ತಾನೆ. ಆ ಚಿಲಕವನ್ನ ಆತನು ತಟ್ಟಿ ಅಲ್ಲಿದ್ದಂತಹ ಜನರಿಗೆ, ರಾತ್ರಿ ಸಮಯ ಇದೆಲ್ಲ ಯಾವಾಗ ಆಗ್ತಾ ಇದೆ, ನಾಟ್ ಇನ್ ಡೇ ಟೈಮ್, ನೈಟ್ ಟೈಮ್, ಯಾರು ನೋಡ್ತಾ ಇಲ್ಲ ಪೇತ್ರನ ಏನ್ ಮಾಡ್ತಾ ಇದ್ದಾನ ಅಂತ ಹೇಳಿ. ಒಂದ್ ವೇಳೆ ಕಂಡಿದ್ರೆ ಅವನನ್ನ ಮತ್ತೆ ಎಲ್ಲಿ ಕರ್ಕೊಂಡು ಹೋಗ್ತಿದ್ರು ಯಾರಿಗೂ ಗೊತ್ತು. ಆದ್ರೆ ದೇವರು ಅದನ್ನ ರಾತ್ರಿಯ ಸಮಯದಲ್ಲೇ ಮಾಡಿ ಎಷ್ಟು ಅದ್ಭುತಗಳನ್ನ ಅಲ್ಲಿ ನೆರವೇರಿಸ್ತಾ ಇದ್ದಾನೆ ಎಂಬುದನ್ನು ನಾವು ತಿಳ್ಕೊಂಡಿರ್ಬೇಕು. ವಿ ಶುಡ್ ಬಿ ಅವೇರ್ ಆಫ್ ಎವ್ರಿಥಿಂಗ್. ಇದು ಯಾವಾಗ ನಡೀತಾ ಇದೆ ಅಂತಂದ್ರೆ ರಾತ್ರಿ ನಡೀತಾ ಇದೆ. ಆಗ ಅವನು ಹೋಗಿ ಕದ ತಟ್ಟಿದ. ಆಗ ರೋದೆ ಎಂಬಂತ ಒಬ್ಬ ಹುಡುಗಿ ಹೋಗಿ ಬಾಗಲ ಅಲ್ಲಿ ತಟ್ಟುವುದನ್ನ ನೋಡಿದಾಗ ಪೇತ್ರನ ಧ್ವನಿಯನ್ನ ಆಕೆ ಕಂಡು ಹಿಡಿದಳು. ಬಾಗಿಲು ತೆರೆಯಿರಿ ಅಂತ ಹೇಳಿ ಹೇಳಿರ್ಬೋದು, ನಾವು ಪ್ಲೀಸ್ ಓಪನ್ ದ ಡೋರ್ ಅಂತ ಹೇಳಿರ್ಬೋದು. ಯಾಕಂದ್ರೆ ಜೋರಾಗಿ ಕೂಗ್ಲಿಕ್ಕೆ ಆಗುದಿಲ್ಲ, ಯಾಕಂದ್ರೆ ಎಲ್ಲರೂ ಅಲ್ಲಿ ಆಜು ಬಾಜು ಜನ ಇದ್ದವರು ಕಂಡುಕೊಳ್ಬಹುದಾಗಿತ್ತು. ಆದ ಕಾರಣ ಅವನು ಸೂಕ್ಷ್ಮವಾಗಿ ಹೇಳಿದಾಗ ಕೂಡಲೇ ಆಕೆ ಪೇತ್ರನ ಧ್ವನಿ ಅಂತ ಹೇಳಿ ತಿಳ್ಕೊಂಡ ಮೇಲೆ ಆಕೆ ಹೋಗಿ ಹೇಳ್ತಾಳೆ, ಪೇತ್ರನು ಬಂದಿದ್ದಾನೆ ಅಂತ ಹೇಳಿ. ಆಗೇನಾಯ್ತು ಅಂತ ಹೇಳಿದ್ರೆ ಆ ಜನರು ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಅವ್ರು ನಂಬ್ತಾ ಇಲ್ಲ. ಅವರು ಪ್ರತಿಕ್ರಿಯೆ ವಿಚಿತ್ರನ ಆಗಿತ್ತು.
ಅವರು ಪೇತ್ರನು ಬಂದಿದ್ದಾನೆ ಅಂತ ಹೇಳಿ ನಂಬ್ತಾ ಇಲ್ಲ. ಅವರು ಆಕೆಗೆ ಏನ್ ಹೇಳ್ತಾ ಇದ್ದಾರೆ, ನಿನಗೆ ಹುಚ್ಚು ಹಿಡಿದಿದೆ ಅಂತ. ಓದ್ರಿ ಅದನ್ನ 14ನೇ ವಚನದಲ್ಲಿ, ನಿನಗೆ ಹುಚ್ಚು ಹಿಡಿದಿದೆ ಅಂತ ಹೇಳ್ತಾರೆ. ನೋಡ್ರಿ ಯಾವ ರೀತಿಯಾಗಿ ನಾವು ಪ್ರಾರ್ಥನೆ ಮಾಡುವಾಗ ಬಹಳ ಎಚ್ಚರವಾಗಿರ್ಬೇಕು. ವಿ ಶುಡ್ ಆಲ್ವೇಸ್ ಫೋಕಸ್ ಆನ್ ಫೇತ್. ನಮ್ಮ ಜೀವನದಲ್ಲಿ ನಂಬಿಕೆ ಇರಬೇಕು. ನಾವೇನ್ ಬೇಡ್ತಾ ಇದ್ದೇವೆ ಅದು ನಮಗೆ ದೇವ್ರು ಕೊಟ್ಟಾನೆ, ಆದ್ರೆ ಅದನ್ನ ನಾವು ನಂಬ್ತಾ ಇಲ್ಲ. ಇದು ಸರಿಯೋ ಎಂಬುದು ದೊಡ್ಡ ಒಂದು ಪ್ರಶ್ನೆ. ಆದ ಕಾರಣ ನಾವು ಯಾವಾಗಲೂ ದೇವರ ಮಹತ್ ಕಾರ್ಯಗಳನ್ನ ಸ್ವೀಕರಿಸುವುದಕ್ಕೆ ನಮ್ಮ ಮನಸ್ಸು ಸಿದ್ಧವಾಗಿರ್ಬೇಕು. ಆತನ ಅದ್ಭುತಗಳನ್ನ ಮಾಡ್ತಾನೆ. ಹಿ ಡಸ್ ವಂಡರ್ಸ್. ಆದ ಕಾರಣ ಯೋಬನು ಹೇಳ್ತಾನಲ್ಲ, ಅಸಂಖ್ಯ ಅದ್ಭುತ ಕಾರ್ಯಗಳನ್ನ, ಅಪ್ರಮೇಯ ಮಹಾಕಾರ್ಯಗಳನ್ನ ಮಾಡ್ತೇನೆ ಎಂಬುದಾಗಿ ದೇವರ ಬಗ್ಗೆ ಯೋಬನು ಸಾಕ್ಷಿ ಕೊಡ್ತಾನೆ. ಆದ ಕಾರಣ ನಾವು ಅದನ್ನ ಸ್ವೀಕರಿಸುವುದಕ್ಕಾಗಿ ರೆಡಿ ಇರ್ಬೇಕು. ವಿ ಶುಡ್ ಬಿಲೀವ್ ಇನ್ ಹಿಸ್ ಪ್ರಾಮಿಸಸ್. ವಿ ಶುಡ್ ಆಲ್ವೇಸ್ ಬಿಲೀವ್ ಇನ್ ಹಿಸ್ ವರ್ಕ್ಸ್ ಆಲ್ಸೋ. ಅದನ್ನ ನಾವು ಸ್ವೀಕರಿಸದಿದ್ರೆ ಎಷ್ಟು ದೊಡ್ಡ ಒಂದು ಅಪಾಯಕರ ಸ್ಥಿತಿಯಲ್ಲಿ ಅಲ್ಲಿ ಆ ಜನರನ್ನ ನಾವು ನೋಡ್ತೇವೆ. ಆದ್ರೂ ಕೂಡ ದೇವರು ಅವ್ರ ಪ್ರಾರ್ಥನೆಯನ್ನ ಕೇಳಿ ಅಲ್ಲಿ ಪೇತ್ರನನ್ನ ಬಿಡಿಸಿದ ಎಂಬುದಾಗಿ ಅಲ್ಲಿ ನಮಗ ಕಂಡು ಬರ್ತದೆ. ಮುಂದೆ ಏನಾಗ್ತದೆ ಅಂತಂದ್ರೆ, ಅವನು ಏನ್ ಮಾಡ್ದ ಅಂತಂದ್ರೆ ಅವರಿಗೆ ಹೇಳ್ದ ಏನಂತೇಳಿ, ಅಲ್ಲಿ ಆದಂತ ಎಲ್ಲಾ ವಿಷಯಗಳನ್ನ ಹೇಳ್ದ. ಯಾಕಂದ್ರೆ ಆ ಜನರು ಬಹಳಷ್ಟು ದೇ ಆರ್ ಆಲ್ ಡಿಸ್ಕರೇಜ್ಡ್ ಬಿಕಾಸ್ ಆಫ್ ದ ಡೆತ್ ಆಫ್ ಬಿಕಾಸ್ ಆಫ್ ದ ಏನಂತಾರೆ, ಯಾಕೋಬನು ಸತ್ತ ಕಾರಣ ಅವ್ರ ಜನರೆಲ್ಲ ಸ್ವಲ್ಪ ನಿರಾಶೆಯಿಂದ ಕೂಡಿದ್ರು. ಆದ ಕಾರಣ ಅವರಿಗೆ ಬೇಕಾದಂತಹ ಒಂದು ತನ್ನ ಅನುಭವವನ್ನ ಹೇಳಿ ಅವರಿಗೆ ಬಹಳಷ್ಟು ಅವರಿಗೆ ಒಂದು ಉತ್ತೇಜನವನ್ನ ರಾತ್ರಿಯ ಸಮಯದಲ್ಲಿ ಕೊಡ್ತಾನೆ. ಆಮೇಲೆ ಏನಾಯ್ತು ಅಂತಂದ್ರೆ ಆ ಸ್ಥಳದಿಂದ ಅವನು ಹೊರಟು ಹೋಗ್ತಾನೆ. ಹಿ ಡಸ್ ನಾಟ್ ಸ್ಟೇ ದೇರ್. ಆದ್ರೆ ಆತನು ಬೇರೆ ಸ್ಥಳಕ್ಕೆ ಹೊರಟು ಹೋದನು ಅಂತ ಹೇಳಿ. ಯಾಕಂದ್ರೆ ಒಂದ್ ವೇಳೆ ಅಲ್ಲೇ ಇದ್ರೆ ಮತ್ತೆ ಹೆರೋದ ಏನ್ ಮಾಡ್ತಿದ್ದ ಗೊತ್ತಿಲ್ಲ. ಆದ ಕಾರಣ ಅಲ್ಲಿ ನಮಗ 19ನೇ ವಚನಕ್ಕೆ ನೀವು ಬಂದು ಅದನ್ನು ಓದಿದ ಕೇಳಿದ್ದೀರಿ. ಬಳಿಕ ಯೂದಾಯದಿಂದ ಕೈಸರಯಕ್ಕೆ ಹೋಗಿ ಅಲ್ಲಿ ಕೆಲವು ಕಾಲ ಇದ್ದನು, ಅಂದ್ರೆ ಸೇವೆ ಮಾಡುವುದಕ್ಕಾಗಿ ಹೋದನು ಅಂತ ಹೇಳಿ ಪೇತ್ರನ ಬಗ್ಗೆ ನಮಗ ತಿಳಿದು ಬರ್ತದೆ. ಇದು ಪೇತ್ರನ ಸೇವೆಯ ವಿಷಯವಾದಂತ ಕೊನೆಯ ಒಂದು ಉಲ್ಲೇಖ ಇದು. ಆಮೇಲೆ ಆತನ ಸೇವೆ ಬಗ್ಗೆ ನಾವು ನೋಡುದಿಲ್ಲ, ಆದ್ರೆ ಮುಂದಿನ ಅಧ್ಯಾಯಗಳಲ್ಲಿ ಇನ್ನೂ 2 ಅಧ್ಯಾಯಗಳಲ್ಲಿ ಅವನ ಮೆನ್ಷನ್ ಆಗ್ತಾನೆ. ಆದ್ರೆ ಅದು ಸಭೆಯ ವಿಷಯವಾಗಿ ಅಲ್ಲಿ ಅವನ ಬಗ್ಗೆ ಹೇಳುವುದು ನಮಗೆ ಕಂಡು ಬರ್ತದೆ. ಆದ್ರೆ ಈ ಒಂದು ವಿಷಯ ಇಲ್ಲಿ ಯೂದಾಯ ಮತ್ತು ಕೈಸರಕ್ಕೆ ಹೋಗಿ ಅಲ್ಲಿ ಕೆಲವು ಕಾಲ ಇದ್ದನು ಅಂತಂದ್ರೆ ಸೇವೆ ಮಾಡಿದನು, ಅದು ಏನಾಗಿದೆ ಅಂತಂದ್ರೆ ಕೊನೆಯ ಒಂದು ಪೇತ್ರನ ಒಂದು ಉಲ್ಲೇಖ ಅಲ್ಲಿ ನಮಗ ತಿಳಿದು ಬರ್ತದೆ. ಈ ರೀತಿಯಾಗಿ ಅದ್ಭುತವಾದಂತ ರೀತಿಯಲ್ಲಿ ದೇವರು ಅಪೊಸ್ತಲರ ಕೃತ್ಯದಲ್ಲಿ ತನ್ನ ಕಾರ್ಯಗಳನ್ನ ಮಾಡಿ ತನ್ನ ಶಕ್ತಿಯ ಒಂದು ಮಹತ್ವವನ್ನ ಜನರಿಗೆ ತೋರಿಸಿಕೊಡುವುದನ್ನ ನಾವು ಸ್ಪಷ್ಟವಾಗಿ ಕಂಡುಕೊಂಡಿದ್ದೇವೆ. ಕೊನೆಯ 4 ವಚನಗಳಲ್ಲಿ ಏನಾಗ್ತದೆ, 20ರಿಂದ 25ನೇ ವಚನದಲ್ಲಿ ಏನಾಗ್ತದೆ ಅಂತಂದ್ರೆ ಅಲ್ಲಿಯೂ ಒಂದು ದೊಡ್ಡ ಕೆಲಸ ನಡೀತದೆ. ಯಾರು ಯಾಕೋಬನನ್ನು ಕೊಂದಿದ್ದ ಈ ಹೆರೋದ ಅರಸ, ಅವನ ಸ್ಥಿತಿ ಏನಾಯ್ತು ಎಂಬುದನ್ನು ನಾವು ತಿಳ್ಕೊಳ್ಳೋದು ಸಹ ಬಹಳ ಅವಶ್ಯಕ. ನಾನು ಹೆಚ್ಚು ವಿವರಿಸುವುದಿಲ್ಲ, ಸಮಯ ಆಲ್ರೆಡಿ ಆಗಿದೆ. ಆದ ಕಾರಣ ನಾನು ನಿಮಗೆ ಕೆಲವು 1-2 ಪಾಯಿಂಟ್ ಹೇಳಿ ಮುಗಿಸ್ತೇನೆ. ಒಂದ್ ದಿವ್ಸ ಏನಾಯ್ತು ಅಂತಂದ್ರೆ, ಈ ಹೆರೋದ ಇವನ್ ಏನ್ ಮಾಡ್ತಾ ಇದ್ದ ಅಂತಂದ್ರೆ, ಹಿ ವಾಸ್ ಸಪ್ಲೈಯಿಂಗ್ ದ ರೇಷನ್ ಟು ದ ಪೀಪಲ್. ಅಲ್ಲಿ ಗಲೀಲಾಯದ ಜನರಿಗೆ ಅವನ್ ಏನ್ ಮಾಡ್ತಾ ಇದ್ದ ಅಂತಂದ್ರೆ ರೇಷನ್ ಸಪ್ಲೈ ಮಾಡ್ತಾ ಇದ್ದ ಅಂತ ಹೇಳಿ ಅವನ ಬಗ್ಗೆ ಇಲ್ಲಿ ಹೇಳಲಾಗಿದೆ. ಅವನು ಇಲ್ಲಿ ನಮಗ ಸ್ಪಷ್ಟವಾಗಿ ಕಂಡು ಬರ್ತದೆ 12ನೇ ಅಧ್ಯಾಯದಲ್ಲಿ. ನೋಡ್ರಿ 20ನೇ ವಚನದ ಕೊನೆ ಭಾಗದಲ್ಲಿ, ಯಾಕಂದ್ರೆ ಅರಸನ ಸೀಮೆಯಿಂದಲೇ ಅವರ ಸೀಮೆಗೆ ದವಸ ಧಾನ್ಯ ಬರುತ್ತಾ ಇತ್ತು ಎಂಬುದಾಗಿ. ತೂರ್ ಸಿದೋನ್ ಪಟ್ಟಣದ ನಿವಾಸಿಗಳು ಹೆರೋದನ ಮೇಲೆ ಬಹಳವಾಗಿ ಕೋಪಿಸಿಕೊಂಡಿರುವುದನ್ನು ನೋಡಿ ಒಂದೇ ಮನಸ್ಸಿನಿಂದ ಅವನ ಸನ್ನಿಧಿಗೆ ಬಂದ್ರು. ಅರಸನ ಅಂತಃಪುರದ ಮೇಲೆ ಅಧಿಕಾರಿಯಾದಂತಹ ಬ್ಲಾಸ್ತನನ್ನು ಒಲಿಸಿಕೊಂಡು ಸಮಾಧಾನವಾಗಿರ್ಬೇಕೆಂದು ಅರಸನನ್ನ ಬೇಡಿಕೊಂಡ್ರು. ಯಾಕಂದ್ರೆ ಅರಸನ ಸೀಮೆಯಿಂದಲೇ ಅವರ ಸೀಮೆಗೆ ದವಸಧಾನ್ಯ ಬರ್ತಿತ್ತು. ಗೊತ್ತು ಮಾಡಿದ ಒಂದು ದಿನದಲ್ಲಿ ಹೆರೋದನು ರಾಜವಸ್ತ್ರವನ್ನು ಧರಿಸಿಕೊಂಡು ರಾಜಾಸನದ ಮೇಲೆ ಕೂತು ಅವರಿಗೆ ಉಪನ್ಯಾಸ ಮಾಡಿದನು. ಒಂದು ಲೆಕ್ಚರ್ ಕೊಡ್ತಾನೆ ಅವನು. ಅದೇನು ಬಿಬ್ಲಿಕಲ್ ಲೆಕ್ಚರ್ ಅಲ್ಲ, ನಾನು ಅಭ್ಯಾಸ ನೋಡಿದೆ, ಅದನ್ನೆಲ್ಲ ಚೆಕ್ ಮಾಡಿದೆ. ಇಟ್ ಈಸ್ ನಾಟ್ ಎನಿಥಿಂಗ್ ಸರ್ಮನ್ ಆಗ್ಲಿ ಅಥವಾ ಮೆಸೇಜ್ ಆಗ್ಲಿ ಅಲ್ಲ, ಆದ್ರೆ ಅವ್ನು ತನ್ನ ಒಂದು ಉಪನ್ಯಾಸ ಕೊಡ್ತಾನೆ. ಒಂದ್ ಲೆಕ್ಚರ್ ಅಂತ ಹೇಳ್ರಿ, ಅಂದ್ರೆ ಲೌಕಿಕವಾದಂತ ಲೆಕ್ಚರ್.
ಆಗ ಏನಾಗ್ತದ ಅಂತಂದ್ರೆ ಆ ಉಪನ್ಯಾಸವನ್ನ ಕೇಳಿದಂತಹ ಜನರು ಏನ್ ಮಾಡ್ಬಿಟ್ರು ಅಂತಂದ್ರೆ ಇದು ಮನುಷ್ಯರ ನುಡಿಯಲ್ಲ, ಇದು ದೇವರ ನುಡಿಯೇ ಎಂದು ಆರ್ಭಟಿಸಿದ್ರು. ಕಾರಣ ಅವನನ್ನ ಅವ್ರು ಪ್ಲೀಸ್ ಮಾಡ್ಬೇಕಾಗಿತ್ತು. ಅವನಿಗೆ ಅವ್ರು ಪ್ಲೀಸ್ ಮಾಡಿದ್ರೆ ಅವ್ರಿಗೆ ರೇಷನ್ ಸಿಕ್ತಿತ್ತು, ಪ್ಲೀಸ್ ಮಾಡದಿದ್ರೆ ಅವ್ನ ರೇಷನ್ ಕಟ್ ಮಾಡಬಹುದಾಗಿತ್ತು. ಆದ ಕಾರಣ ಅವನು ಏನೋ ಲೆಕ್ಚರ್ ಕೊಟ್ಟ, ಅದ್ ಹೇಗಿತ್ತೋ ಇರ್ಲಿ, ಅದು ಎರಡನೇ ಮಾತು. ಆದ್ರೆ ಇವರೆಲ್ಲ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ ಇದು ಮನುಷ್ಯನ ನುಡಿಯಲ್ಲ, ದೇವರ ನುಡಿ ಎಂದು ಆರ್ಭಟಿಸಿದ್ರು. ನೋಡ್ರಿ ಅಂದ್ರೆ ಮನುಷ್ಯನ ವಿಧಾನಗಳು ಹೇಗಿರ್ತವೆ ಅಂತ, ತಮ್ಮನ್ನ ತಾವು ಉಳಿಸಿಕೊಳ್ಳುವುದಕ್ಕಾಗಿ ಬೇರೆಯವರಿಗೆ ಒಂದು ದೇವರ ಸ್ಥಾನ ಕೊಡ್ಲಿಕ್ಕೆ ಹೋಗ್ತಾರೆ, ಮನುಷ್ಯನಿಗೆ ದೇವರ ಸ್ಥಾನ ಕೊಡ್ಲಿಕ್ಕೆ ಅವರು ಮುಂದಾದ್ರು ಅಂತೇಳಿ. ಆಗ ಏನಾಯ್ತು ನೋಡ್ರಿ, ಆ ಘನವನ್ನು ಅವನು ದೇವರಿಗೆ ಸಲ್ಲಿಸದೆ ಹೋದದ್ರಿಂದ ಕರ್ತನ ದೂತನು ಆ ಕ್ಷಣದಲ್ಲೇ ಅವನನ್ನ ಪಡೆದನು ಅಂತ ಹೇಳ್ತಾನೆ. ಅದೇ ಕ್ಷಣದಲ್ಲಿ ದಟ್ ಸೇಮ್ ಮೊಮೆಂಟ್ ದ ಏಂಜಲ್ ಆಫ್ ಗಾಡ್ ಸ್ಟ್ರಕ್ ಹಿಮ್ ಅಂತ ಹೇಳಿ ನಾವು ನೋಡ್ತೇವೆ. ಆಗ ಅವನೇನಾಯ್ತಂತಂದ್ರೆ ಸತ್ತು ಹೋದ, ಅವನು ಹುಳ ಬಿದ್ದು ಸತ್ತನು. ಯಾಕೋಬನನ್ನ ಕೊಲ್ಲಿಸಿದಂತ ಈ ಹೆರೋದ ಅರಸನ ಸ್ಥಿತಿ ಏನಾಯ್ತು ಅಂತಂದ್ರೆ ಅವನು ಸಹ ಹುಳ ಬಿದ್ದು ಸತ್ತು ಹೋದ. ಅಂದ್ರೆ ಬಹಳಷ್ಟು ಸಂಕಟಪಟ್ಟು ಸತ್ತು ಹೋಗಿರ್ಬೇಕು ಅವನು. ಹುಳ ಅಂದ್ರೆ ನಿಮ್ಗೆ ಗೊತ್ತಲ್ಲ ಯಾವ ರೀತಿಯಾಗಿ ಅವು ಕಡಿದು 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 ಮನುಷ್ಯನನ್ನು ಎಷ್ಟು ಹಿಂಸೆ ಪಡಿಸಿ ಅವು ಅವನನ್ನ ಕೊಂದು ಬಿಡ್ತವೆ. ಆ ರೀತಿಯಾಗಿ ಈ ಅರಸನ ಸ್ಥಿತಿ ಆಯ್ತು ಅಂತ ಹೇಳಿ ನಮಗ ಇಲ್ಲಿ ಕಂಡು ಬರ್ತದೆ. ಆದ ಕಾರಣ ದೇವರು ಈ ತಿರಸ್ಕಾರ ಸಹಿಸುವುದಿಲ್ಲ ಅಂತ ಹೇಳಿ ಅದು ಸಹ ನಮಗೆ ಇಲ್ಲಿ ಪ್ರೂವ್ ಆಗ್ತದೆ. ಆಮೇಲೆ ಕೊನೆ 2 ವಚನಗಳಲ್ಲಿ ಏನ್ ನೋಡ್ತೀವಿ ಅಂತಂದ್ರೆ ದೇವರ ವಾಕ್ಯವು ಹಬ್ಬುತ್ತಾ ಹೆಚ್ಚಾಗುತ್ತಾ ಬಂತು. ನೋಡ್ರಿ, ಇಷ್ಟೆಲ್ಲಾ ಘಟನೆಗಳು ನಡೆದಾಗ ದೇವರ ವಾಕ್ಯವು ಸಹ ಅಷ್ಟೇ ಅದ್ಭುತವಾದ ರೀತಿಯಲ್ಲಿ ಬೆಳೀತಾ ಇದೆ ಎಂಬುದು ಇಲ್ಲಿ ನಮಗೆ ತಿಳಿಸಿ ಬರ್ತಾ ಇದೆ. ಆಮೇಲೆ ಏನಾಯ್ತು, ಕೊನೆಯ ವಚನದಲ್ಲಿ ಬಾರ್ನಬ ಸೌಲ ಮಾಡಬೇಕಾದ ಧರ್ಮ ಕಾರ್ಯವನ್ನು ತೀರಿಸಿ ಮಾರ್ಕನೆನಿಸಿಕೊಳ್ಳುವ ಜಾನ್ ಮಾರ್ಕ್, ಅವನ ಮನೆಯಲ್ಲಿ ಪ್ರೇಯರ್ ನಡೀತಾ ಇತ್ತಲ್ಲ, ಅವನನ್ನ ಕರ್ಕೊಂಡು ಅವ್ರು ಎಲ್ಲಿ ಹೋಗ್ತಾ ಇದ್ದಾರೆ ಅಂತಂದ್ರೆ ಯೆರೂಸಲೇಮಿನಿಂದ ತಿರುಗಿ ಅಂತಿಯೋಕ್ಯಕ್ಕೆ ಹೋದ್ರು. 11ನೇ ಅಧ್ಯಾಯದಲ್ಲಿ ನಾವು ಏನ್ ನೋಡಿದೀವಿ, ಅಂತ್ಯೋಕ್ಯದಿಂದ ಯೆರೂಸಲೇಮಿಗೆ ಅವರು ಕಳಿಸಿದಂತಹ ಹಣದ ಸಹಾಯವನ್ನ ಆ ಒಂದು ಕ್ಷಾಮದ ಸಮಯದಲ್ಲಿ ತೆಗೆದುಕೊಂಡು ಬಂದಿದ್ರು ಇವರು. ಅದನ್ನೆಲ್ಲ ಮುಗಿಸಿದ ಮೇಲೆ, ಈ ಘಟನೆ ಎಲ್ಲ ನಡೆದ ಮೇಲೆ ಈಗ ಅವ್ರು ಎಲ್ಲಿ ಹೋಗ್ತಾ ಇದ್ದಾರೆ ಅಂತಂದ್ರೆ ತಿರುಗಿ ಅಂತ್ಯೋಕ್ಯಕ್ಕೆ ಹೋಗ್ತಾ ಇದ್ದಾರೆ. ಯಾರು? ಸೌಲ ಮತ್ತು ಬಾರ್ನಬರು. ಅವ್ರು ಕೂಡ 3ನೇ ವ್ಯಕ್ತಿಯನ್ನು ಸಹ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅವನು ಯಾರಂತಂದ್ರೆ ಸೌಲನು ಇನ್ಮೇಲೆ ಪೌಲನ್ ಅಂತೇಳಿ 12ನೇ ಅಧ್ಯಾಯದ ಮುಂದೆ ನಮಗ ಕಂಡು ಬರ್ತಾನೆ. 13 ಚಾಪ್ಟರ್ ನೀವು ಏನ್ ನೋಡ್ತೀನಿ ಅಂತಂದ್ರೆ ಯು ವಿಲ್ ಸಿ ಪಾಲ್, ರೋಮನ್ ನೇಮ್ ಫಾರ್ ಜಿವಿಶ್ ನೇಮ್. ಸೌಲ ಇದು ಏನಾಗಿತ್ತು ಅಂತಂದ್ರೆ ಯಹೂದ್ಯರ ಹೆಸರು, ರೋಮನ್ ಹೆಸರು ಏನಾಗಿತ್ತು ಅಂತಂದ್ರೆ ಪೌಲ್ ಅಂತ ಹೇಳಿ. ಈ ರೀತಿಯಾಗಿ 3 ಜನ ಹಿಂತಿರುಗಿ ಅಂತ್ಯೋಕ್ಯಕ್ಕೆ ಅಲ್ಲಿ ಹೋದ್ರು ಅಂತ ಹೇಳಿ ನಮಗ ಈ ಭಾಗದ ಕೊನೆಯ ಒಂದು ವಚನ ನಮಗ ತಿಳಿಸಿಕೊಡ್ತದೆ. ಈ ರೀತಿಯಾಗಿ ಈ ಒಂದು ಅದ್ಭುತವಾದಂತಹ ಅಧ್ಯಾಯದಲ್ಲಿ ಯಾವ ರೀತಿಯಾಗಿ ದೇವರ ಒಂದು ಕಾರ್ಯ ಅದ್ಭುತವಾಗಿ ನಡೆಯಿತು. ಸರಪಳಿಗಳು ಮುರಿಯಲ್ಪಟ್ಟವು, ಬಾಗಿಲುಗಳು ತೆರೆಯಲ್ಪಟ್ಟವು, ಕಬ್ಬಿಣದ ಬಾಗಿಲುಗಳು. ಇವುಗಳೆಲ್ಲ ಹೇಗೆ ಸಾಧ್ಯ ಅಂದ್ರೆ ದೇವರು ತನ್ನ ಕಾರ್ಯವನ್ನ ತನ್ನ ಮಕ್ಕಳಿಗೋಸ್ಕರವಾಗಿ ಖಂಡಿತವಾಗಿ ಮಾಡ್ತಾನೆ. ಪ್ರಾರ್ಥನೆಯ ಶಕ್ತಿಯನ್ನ ನಾವು ಕಾಣ್ತೇವೆ, ದೇವರ ಶಕ್ತಿಯವನ್ನ ನಾವು ಅದ್ಭುತದಲ್ಲಿ ನಾವು ಕಾಣ್ತೇವೆ, ಯಾವ ರೀತಿಯಾಗಿ ಅದ್ಭುತಗಳು ನಡೆದು. ಮತ್ತು ಅದೇ ರೀತಿಯಾಗಿ ಹೆರೋದನಂತಹ ಅರಸನೂ ಸಹ ಜನರ ಮೆಚ್ಚುಗೆಯನ್ನ ಪಡೆದ್ರೂ ಕೂಡ ದೇವರ ಮೆಚ್ಚುಗೆಯನ್ನು ಅವನು ಪಡೆಯಲಿಲ್ಲ. ದೇವರಾಗಿ ಸಲ್ಲಬೇಕಂತ ಘನತೆಯನ್ನು ತಾನು ಅದನ್ನ ತೆಗೆದುಕೊಳ್ಳಿಕ್ಕೆ ಹೋದಾಗ ಹುಳ ಬಿದ್ದು ಸತ್ತು ಹೋದನು ಎಂಬುದಾಗಿ ಅವನ ಬಗ್ಗೆ ನಾವು ಅಲ್ಲಿ ಕಾಣ್ತೇವೆ. ಆದ ಕಾರಣ ನಮ್ಮ ಜೀವನದಲ್ಲಿ ನಾವು ಯಾವಾಗಲೂ ಎಲ್ಲಾ ವಿಷಯಗಳನ್ನ ದೇವರು ನಮ್ಮ ಮುಂದೆ ಯಾಕೆ ಇಟ್ಟಿದ್ದಾನಂತಂದ್ರೆ ನಮ್ಮ ಉತ್ತೇಜನಕ್ಕಾಗಿ. ನಾವು ಯಾವಾಗಲೂ ನಮ್ಮ ಕರ್ತನಾದ ಯೇಸು ಸ್ವಾಮಿಯವರಿಗೋಸ್ಕರವಾಗಿ, ರಕ್ಷಕನಾದ ಯೇಸು ಸ್ವಾಮಿಗೋಸ್ಕರವಾಗಿ ನಾವು ಯಾವಾಗಲೂ ಸೇವೆ ಮಾಡೋದಕ್ಕಾಗಿ ಸಿದ್ಧರಾಗಿ ಆತನ ಘನತೆ, ಗೌರವ, ಮಾನ, ಮಹಿಮೆಗಾಗಿ ನಾವು ಜೀವಿಸುವುದಕ್ಕೆ ಯಾವಾಗಲೂ ಮುಂದೆ ಹೋಗ್ತಾ ಇರಬೇಕು. ಹೀಗೆ ಮಾಡುವುದಕ್ಕೆ ದೇವರು ತನ್ನ ಸಹಾಯ ಮಾಡಲಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ.